ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಮಿಸ್ಟರ್ ಡಿ ಪಿಕ್ಚರ್ಸ್. ನಾನು ನಿಮ್ಮ ವಿಶೇಷ್. ಸೊ ಈಗ ನಮ್ಮ ಜೊತೆ ಇದ್ದಾರೆ ರಕ್ಕಸಪ್ಪಳದವರು ಚಿತ್ರತಂಡ. ಬನ್ನಿ ಅವ್ರನ್ನ ಮಾತಾಡ್ತಾ ಹೋಗೋಣ. ಸರ್ ಎಲ್ರಿಗೂ ಕಾರ್ಯಕ್ರಮಕ್ಕೆ ನಮಸ್ಕಾರ. ನಮಸ್ತೆ ಸರ್. ಹೇಗಿದ್ದಾರೆ? ಆರಾಮ್ ಸರ್. ಆರಾಮ್. ರಕ್ಕಸಪ್ಪಳದವರು ಈ ಟೈಟ್ಲು ಕೇಳಿದ ತಕ್ಷಣ ಒಂಥರ ತುಂಬ ಯೂನಿಕ್ ಆಗಿ ಅನ್ಸುತ್ತೆ. ಸೊ ಟೈಟ್ಲ್ ಹೆಂಗೆ ಹುಟ್ಟಿದೆ ಸರ್? ಸರ್ ನಿಮ್ಮ ಹೆಸರು ಥರ ಟೈಟ್ಲೂ ವಿಶೇಷವಾಗಿ ಬೇಕು ಅಂತಲೇ ನಾವು ಎಲ್ಲ ಕಡೆ ಹುಡುಕ್ತಾ ಇದ್ದೋ. ಆ ಟೈಮಲ್ಲಿ ಬೇರೆ ಬೇರೆ ಟೈಟ್ಲುಗಳೆಲ್ಲ ತಲೆಗೆ ಬಂತು. ಇದೊಂದು ಟೈಟ್ಲ್ ಇತ್ತು ನಮ್ಮ ಹತ್ರ ಆಲ್ರೆಡಿ. ನಮ್ಮ ಡೈರೆಕ್ಟರ್ ತಲೆಯಲ್ಲಿ ನಾವು ಒಂದು ವರ್ಕಿಂಗ್ ಟೈಟ್ಲು ಥರ ಬೇರೆ ಸ್ಕ್ರಿಪ್ಟ್ ಇಟ್ಕೊಂಡಿದ್ದು. ಈ ಟೈಟ್ಲು ಇದಕ್ಕೆ ತುಂಬ ಆ್ಯಪ್ಟ್ ಅಂತ ಅನ್ನಿಸ್ತು. ಇವಾಗ ನೀವು ಆಲ್ರೆಡಿ ನೋಡ್ತಾ ಇದ್ದೀರಾ, ಅವ್ರು ರಕ್ಕಸ ಲುಕ್ಕಲ್ಲೇ ಇದ್ದಾರೆ. ರಾಜ್ ಸರ್ ಆಲ್ರೆಡಿ ಬೆಂಕಿ ಹಚ್ಕೊಂಡು ಮರದ ಮೇಲೆಲ್ಲ ನಿಮ್ಮಿಂದನೇ ಇದೆ ನೋಡಿ, ಆ ಥರ ಇದು ತುಂಬ ಆ್ಯಪ್ಟ್ ಅಂತ ಅನ್ನಿಸ್ತು ಸರ್. ಅವನು ಊರಲ್ಲಿ ನಡೆಯುವಂಥ ಕತೆ, ಆ ಊರಿಗೆ ರಕ್ಕಸಪುರ ಅಂತ ಹೆಸರಿಟ್ರೆ ಚೆನ್ನಾಗಿ ಹೋಗುತ್ತೆ ಅಂತ ಅಂದ್ಬಿಟ್ಟು ಅದನ್ನೇ ಟೈಟ್ಲ್ ಆಗಿಟ್ಟಿದ್ದು. ಸೌಮ್ಯ ಅವರೇ, ವೆಲ್ಕಮ್ ಟು ಶೋ. ನಮಸ್ತೆ. ವೆಲ್ಕಮ್. ಥ್ಯಾಂಕ್ ಯು. ನಿಮ್ಮ ಹಿನ್ನೆಲೆ ಬಗ್ಗೆ ಹೇಳೋದು? ನಮಸ್ಕಾರ, ನನ್ನ ಹೆಸರು ಸೌಮ್ಯ ಅಂತ. ನಾನು ಬೆಳಗಾವಿಂದ, ನನ್ನ ಊರು ಬೆಳಗಾವಿ. ಬೇಸಿಕಲಿ ಬಂದು ಥಿಯೇಟರ್ ಆರ್ಟಿಸ್ಟು. ಥಿಯೇಟರ್ ಕಲಿತು ಆಮೇಲೆ ಮಕ್ಕಳಿಗೆ ಥಿಯೇಟರ್ ಟೀಚ್ ಮಾಡ್ತಾ ಇದ್ದೆ, ಥಿಯೇಟರ್ ಹೇಳ್ಕೊಡ್ತಾ ಇದ್ದೆ. ಆವಾಗಲೇ ನನಗೆ ಈ ಅಪರ್ಚುನಿಟಿ ಬಂದಿತ್ತು. ಅಂದರೆ ತುಂಬ ಆಡಿಷನ್ಸ್ ಕೊಟ್ಟಿದ್ದೀನಿ. ಎವ್ರಿ ಆರ್ಟಿಸ್ಟ್ದು ಒಂದು ಸ್ಟ್ರಗಲಿಂಗ್ ಪೀರಿಯಡ್ ಅಂತ ಇದ್ದೇ ಇರುತ್ತೆ. ಸೊ ಅವ್ರವ್ರದ್ದೇ ಆದಂಥ ಡಿಫ್ರೆಂಟ್ ಸ್ಟ್ರಗಲಿಂಗ್ ಇರುತ್ತೆ. ನಂದು ಒಂದು ಡಿಫ್ರೆಂಟ್ ಸ್ಟ್ರಗಲಿಂಗ್, ಮಲ್ಟಿಪಲ್ ಜಾಬ್ಸ್ ಮಾಡಿದ್ದೀನಿ. ಆಮೇಲೆ ನಾನು ಬೆಳಗಾವಿಯಲ್ಲಿ ಇಂಜಿನಿಯರಿಂಗ್ ಮಾಡಿಬಿಟ್ಟು ಬೆಂಗಳೂರಿಗೆ ಬಂದು ಥಿಯೇಟರ್ ಕಲಿತು ಸ್ವಲ್ಪ ದಿನ ರಂಗಭೂಮಿಯಲ್ಲಿ ಆ್ಯಕ್ಟ್ ಮಾಡಿ ಆಮೇಲೆ ಮಕ್ಕಳಿಗೆ ಹೇಳಿಕೊಟ್ಟು ಆವಾಗ ಈ ಆಡಿಷನ್ ಕೊಟ್ಟಿದ್ದೆ. ಆಮೇಲೆ ನನಗೆ ಈ ಅಪರ್ಚುನಿಟಿ ಸಿಕ್ತು. ಸೊ ಸಿದ್ದು ಸರ್, ಕಂಗ್ರ್ಯಾಚುಲೇಷನ್. ರಿಲೀಸ್ಗೆ ರೆಡಿ ಇದೆ. ಸೊ ಪ್ರಮೋಷನ್ ಬಿಸಿ ಇದ್ದೀರಾ? ಸಿನಿಮಾ ರಿಲೀಸ್ ರೆಡಿ ಇಲ್ಲ ಸರ್. ಇವತ್ತು ಆಲ್ರೆಡಿ ರಿಲೀಸ್ ಆಗಿದೆ. ಒಂದು ಸೀಕ್ರೆಟ್ ಅಂತ ಇದು ರಿಲೀಸ್ ರೆಡಿ ಇದೆ. ಇದು ಇದೆ. ಅಂದ್ರೆ ಇವತ್ತು ಅಮೃತಾಂಜನ್ ರಿಲೀಸ್ ಆಗಿದೆ, ಅದಲ್ಲದೆ ಸೀಕ್ರೆಟ್ ರಿಲೀಸ್ ಆಗಿದೆ. ನಮಗೆ ಇದು ಫೆಬ್ರವರಿ 6ನೇ ತಾರೀಕು ದೊಡ್ಡ ಅಲೆ ಅಂತಲೇ ಹೇಳ್ಬೋದು. ಯಾಕೆಂದ್ರೆ ನಮ್ಮ ಟೀಮು ನಾವು ಏನನ್ಕೋತಿದ್ದೋ, ಈ ದೊಡ್ಡ ದೊಡ್ಡ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡ್ಬೋದಾ, ಅವಕಾಶಗಳು ಸಿಗುತ್ತಾ ಅನ್ನೋ ಒಂದು ಫೀಲಿಂಗ್ಸ್ ಇತ್ತು. ಆ ಟೈಮಲ್ಲಿ ನಮ್ಮ ರಕ್ಷಿತಾ ಮೇಡಮು, ಪ್ರೇಮ್ ಸಾರು, ಆಮೇಲೆ ರವಿ ಸಾರಂಗ ಸಾರು, ಆಮೇಲೆ ಗಾಂಧಿ ಅಣ್ಣ ಅಂತ ಡೈರೆಕ್ಟ್ರು, ಅವರೆಲ್ಲ ನಮಗೆ ಒಂದು ಹಾಫ್ಟಾಗಿ ಸಿಕ್ಕಿ ಈ ಸಿನಿಮಾದಲ್ಲಿ ರಕ್ಕಸಪುರದೊಳಗೆ ಸಿಕ್ಕಿ ನಿಜವಾಗ್ಲೂ ಒಂದು ಕೆಲಸ ಮಾಡುವಂಥ ಒಂದು ಅವಕಾಶ ಸಿಕ್ಕು ಅಂತ ಹೆಮ್ಮೆಯಾಗಿ ಹೇಳ್ಬೋದು ಸರ್. ಈ ಚಿತ್ರ ಟ್ರೈಲರ್ ಎಲ್ಲ ರಿಲೀಸ್ ಆಗಿದೆ ಸರ್. ತುಂಬ ಒಳ್ಳೆ ಕಡೆ ರೆಸ್ಪಾನ್ಸ್ ಎಲ್ಲ ಚೆನ್ನಾಗಿ ಬರ್ತಿದೆ. ಸೊ ಈಗ ಸ್ಟೇಟಸ್ಸು ಎಲ್ಲ ಇಲ್ಲಿ ಕನ್ನಡ ಲ್ಯಾಂಗ್ವೇಜಲ್ಲಿ ಹಾಕೋದೆಲ್ಲ ಓಕೆ, ಟ್ರೈಲರ್ ರಿಲೀಸ್ ಆಗಿದೆ ಅಂತ. ಸೊ ಬೇರೆ ಲ್ಯಾಂಗ್ವೇಜಲ್ಲಿ ಒಬ್ರು ಹಾಕ್ಯಾರೆ, ಯಾರಂತ ಗೊತ್ತಾ ಸರ್? ನವಾಜುದ್ದೀನ್ ಸಿದ್ದಿಕಿ ಅವ್ರು ಹಾಕಿದ್ದಾರೆ. ಇವತ್ತು ಅದೇ ತುಂಬ ವೈರಲ್ ಪೋಸ್ಟು ಎಲ್ಲ ಕಡೆನೂ. ಅದೇ ತುಂಬ ಖುಷಿ ಆಗುತ್ತೆ ಸರ್. ಆದರೆ ಸಿನಿಮಾಗೆ ಒಂದು ಭಾಷೆ ಇಲ್ಲ, ಸಿನಿಮಾಗೊಂದು ಪ್ರಾಂತ್ಯ ಇಲ್ಲ, ಆದರೆ ಸಿನಿಮಾಗೆ ಯಾವುದೇ ಬ್ಯಾರಿಕೇಡ್ ಇಲ್ಲ ಅಂತಾರಲ್ಲ, ಅದು ಕೆಲವು ಸಲ ಸಿನಿಮಾಯಿಂದನೇ ಪ್ರೂವ್ ಆಗೋದು ಸರ್. ನಾವೇನೋ ಮಾಡ್ತೀವಿ, ನಾವು ಹೋರಾಟ ಮಾಡ್ತೀವಿ, ನಾವು ಬೇರೆ ಕಡೆ ತಲುಪಿಸ್ತೀವಿ ಅಂತ ನಾವು ಪ್ಯಾನ್ ಇಂಡಿಯಾಗಳನ್ನ ಮಾಡ್ಕೊಂಡು ಹೋರಾಟ ಮಾಡ್ತಾ ಇದ್ದೀವಿ. ಅದರಲ್ಲಿ ಕೆಲವು ಸೋಲ್ತೀವಿ, ಕೆಲವು ಗೆಲ್ತೀವಿ. ಕೆಲವೊಂದು ಸಿನಿಮಾಗಳೇ ಜನಗಳು ಈ ಥರ ಎಲ್ಲ ಹೊರಗಡೆ ಜನಗಳು ಈ ಥರ ಎಲ್ಲ ತಗೊಂಡಾಗ ನಮಗೆ ತುಂಬ ಖುಷಿಯಾಗುತ್ತೆ. ಆಮೇಲೆ ನವಾಜುದ್ದೀನ್ ಸರ್ ಕೇಳಬೇಕಾ ಸರ್, ಹಾರ್ಟ್ ಫೇವ್ರೇಟ್ ಅವರು. ಎಲ್ಲ ಡೈರೆಕ್ಟ್ರುಗಳಿಗೂ ಒಂದು ಬಾಲಿವುಡ್ ಆಗಿರ್ಬೋದು, ಅದೇ ಭಾಷೆನೇ ಯಾವುದೇ ಭಾಷೆ ಇದ್ರೂ ಕೂಡ ಅವ್ರು ತುಂಬ ಫೇವ್ರೇಟ್ ಆಗ್ತಾರೆ. ಅಂಥ ದೊಡ್ಡವರೆಲ್ಲ ಹಾಕಿರೋದು ನಮಗೆ ತುಂಬ ಖುಷಿ ವಿಚಾರ ಇದೆ ಸರ್. ಅದಕ್ಕೆ ಕಾರಣ ನಮ್ಮ ರವಿವರ್ಮ ಸರು. ಅವರಿಗೆ ಡೈರೆಕ್ಷನ್ ಮಾಡಿದ್ದಾರೆ ಒಂದು ಸಿನಿಮಾ. ನೆಕ್ಸ್ಟ್ ಇನ್ನೇನು ಸ್ವಲ್ಪ ದಿನದಲ್ಲಿ ಅನೌನ್ಸ್ ಆಗ್ತಾ ಇದೆ. ಅದೆಲ್ಲ ತುಂಬ ಖುಷಿ ಆಗುತ್ತೆ ಸರ್. ಮ್ಯಾಮ್, ನಿಮ್ಮ ಪಾತ್ರ ಹೇಗಿರುತ್ತೆ? ಏನು ಎಕ್ಸ್ಪೆಕ್ಟ್ ಮಾಡ್ಬೋದು? ಮೂವಿ ಎಕ್ಸ್ಪೀರಿಯನ್ಸ್ ತುಂಬ ಚೆನ್ನಾಗಿತ್ತು. ಅಂದರೆ ಎಲ್ಲರೂ ಒಂಥರ ಫ್ಯಾಮಿಲಿ ಥರ ಇದ್ವಿ. ಅಂದರೆ ಎಲ್ಲರೂ ಪ್ರತಿಯೊಬ್ಬರ ಡಿಪಾರ್ಟ್ಮೆಂಟು ತುಂಬ ಚೆನ್ನಾಗಿ ಕೆಲಸ ಮಾಡ್ತಾಯಿದ್ರು. ಯಾರು ಈ ಫ್ರೆಶರು ಅಂತ ನನಗೆ ಯಾವತ್ತೂ ಫೀಲ್ ಮಾಡಿಕೊಟ್ಟಿಲ್ಲ. ತುಂಬ ವೆಲ್ಕಮಿಂಗ್ ಆಗಿ ನಂಗೆ ವೆಲ್ಕಮ್ ಮಾಡಿದ್ರು. ಮತ್ತು ಏನೇ ತಪ್ಪಾದರೂ ಅಂದರೆ ಡೈಲಾಗ್ಸ್ ಫಂಬಲ್ ಆದರೂ ಡೈರೆಕ್ಟರ್ ಸರ್ ಹೇಳ್ಕೊಡ್ತಾಯಿದ್ರು, ಅಸಿಸ್ಟೆಂಟ್ ಡೈರೆಕ್ಟರ್ ಶಿವ ಅವರು ಹೇಳ್ಕೊಡ್ತಾಯಿದ್ರು. ತುಂಬ ಧೈರ್ಯ ತುಂಬಿದ್ರು. ಎಲ್ಲೂ ಆರ್ಟಿಸ್ಟ್ಗಳಿಗೆ ನಮಗೇನೂ ಕಡಿಮೆ ಆಗಿಲ್ಲ. ತುಂಬ ಚೆನ್ನಾಗಿ ಅಂದರೆ ಶೂಟಿಂಗ್ ಎಲ್ಲ ತುಂಬ ಎಂಜಾಯ್ ಮಾಡ್ಕೊಂಡು ಮಾಡಿದ್ವಿ. ಬಟ್ ಯಾವಾಗ ಮುಗಿತಾ ಬಂತು, ಲಾಸ್ಟ್ ಕೊಳ್ಳೆಗಾಲದಲ್ಲಿ ನಾವು ಶೂಟ್ ಮಾಡ್ತಾ ಇದ್ವಿ. ಮುಗಿತಾ ಬಂದಾಗ ನನಗೆ ತುಂಬ ಒಂಥರ ಅಯ್ಯೋ ಮುಗಿತಾ ಬಂತಲ್ಲ ಶೂಟಿಂಗು ಅಂತ ಒಂಥರ ಖುಷಿನೂ ಆಗ್ತಾಯಿತ್ತು. ಮುಗೀತು, ಇನ್ನು ನಮ್ಮ ಸಿನಿಮಾ ರೆಡಿ ಆಗುತ್ತೆ, ಥಿಯೇಟ್ರಿಗೆ ಬರುತ್ತೆ ಅಂತ ಖುಷಿನೂ ಆಗ್ತಾಯಿತ್ತು. ಒಂದು ಕಡೆ ಬೇಜಾರಾಗ್ತಾಯಿತ್ತು, ಎಲ್ಲರೂ ಮಿಸ್ ಮಾಡ್ಕೋತೀನಲ್ಲ ಅಂತ. ತುಂಬ ಒಂಥರ ಮಿಸ್ಸಿಂಗ್ ಫೀಲ್ ಇತ್ತು. ತುಂಬ ಒಳ್ಳೆ ಎಕ್ಸ್ಪೀರಿಯನ್ಸ್. ನನಗೆ ಇದು ಒಳ್ಳೆ ಅಪಾರ್ಚುನಿಟಿ ಕಲಿಯೋದಕ್ಕೆ. ತುಂಬ ಅಂದರೆ ಕಲ್ತಿದ್ದೀನಿ, ಕಲಿತಾ ಇದ್ದೀನಿ. ಪ್ರತಿಯೊಬ್ಬರು ಅಬ್ಸರ್ವ್ ಮಾಡಿಬಿಟ್ಟು ಅಲ್ಲಿ ಹೇಗಿರಬೇಕು, ಹೇಗೆ ಮಾತಾಡಬೇಕು ಅಂತ ಕಲಿತಾ ಇದ್ದೀನಿ. ನಂಗೆ ತುಂಬ ದೊಡ್ಡ ಅಪಾರ್ಚುನಿಟಿ ಇದು.
ನಾನು ರವಿ ಸರ್ಗೆ, ಡೈರೆಕ್ಟರ್ ಸರ್ ರವಿ ಸರ್ಗೆ ಮತ್ತು ರವಿ ವರ್ಮಾ ಸರ್ ಅವ್ರಿಗೆ ತುಂಬ ತುಂಬ ಗ್ರೇಟ್ಫುಲ್ ಆಗಿರ್ತೀನಿ. ಇದು ನನ್ನ ಲೈಫ್ ಲಾಂಗ್ ಈ ಮೂವಿ ನನಗೆ ನೆನಪಿರುತ್ತೆ. ಬಿಕಾಸ್ ಇದು ನನ್ನ ಫಸ್ಟ್ ಮೂವಿ. ನನಗೆ ಅಪಾರ್ಚುನಿಟಿ ಕೊಟ್ಟಿದ್ದಕ್ಕೆ ತುಂಬ 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 ಥ್ಯಾಂಕ್ಸ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸಿದ್ಧಾರ್ಥ. ನಿಮ್ಮ ಪಾತ್ರ ನಿಮ್ಮ ಸ್ಲ್ಯಾಂಗ್ ಹೇಳಿ ಸರ್. ನಮ್ದೇನಂದ್ರೆ ನಾನು ಮಂಡ್ಯ ಪ್ರಾಪರ್ ಬಂದು ಕೊಳ್ಳೇಗಾಲ ಸ್ಲ್ಯಾಂಗ್ ಭಾಷೆ ಕೇಳ್ಕೊಂಡಿದ್ದು. ಒಂದು ಬಿಡು ಸಿದ್ದಣ್ಣ ಒಂದೆರಡು. ಇದು ಯಾಕೂಡ ಈ ಗಾಡಿ ಓದ್ಗುಡ ಫಸ್ಟ್ ಓದ್ಗುಡ ಅನ್ನೋದಾಗಿ. ಆಮೇಲೆ ಈ ಸಾಹೇಬ್ರನ್ನ ದೇವ್ರ ಕೊಳ್ಳಿದೇವನ ತಿಳ್ಕೊಬಿಡ್ಬೇಕು ಕಡ, ಏನಾಡ್ತಂದ ಹಿಂಸೆ ಕೊಡ್ತಾನೆ ಕಡ ಅಂತ ಇದಿಲ್ಲ. ಆ್ಯಕ್ಚುಲಿ ಈ ಭಾಷೆನ ನನಗೆ ಒಬ್ಬರು ರೈಟ್ರಾಗಿ ಗಾಂಧಿ ಅಣ್ಣ ಒಂಚೂರು ಸಪೋರ್ಟ್ ಮಾಡಿದ್ರು. ಜೊತೆಗೆ ನಮ್ಮ ಸುಕೇಶ್ ಕುಮಾರ್ ಅಂತ ಆ್ಯಕ್ಚುಲಿ ಕೊಳ್ಳೇಗಾಲ ಪ್ರಾಂತ್ಯದವರೇ ಅವ್ರನ್ನೂ ಸಪೋರ್ಟ್ ಮಾಡಿ. ಆಮೇಲೆ ಅವ್ರ ಊರಲ್ಲೇ ಶೂಟ್ ಮಾಡಿದ್ವಿ ನಾವು. ಸುಕೇಶ್ ಸರ್ ಏನಿದ್ರು ಅವ್ರ ಊರಲ್ಲೇ, ಅವ್ರ ತಂದೆಯವ್ರು ಕೂಡ ಆ್ಯಕ್ಟ್ ಮಾಡಿದ್ದಾರೆ ಸಿನಿಮಾದಲ್ಲಿ. ಅದು ಖುಷಿ ವಿಚಾರ ಏನು ಅಂತ ಅಂದರೆ, ನಾವೆಲ್ಲರೂ ಡೈಲಾಗಲ್ಲಿ ನಾವು ಕೆಲವು ಸಲ ನಾರ್ಮಲ್ ಕನ್ನಡ ಬರುತ್ತಾ ಇಡೋದಾಗ ಅವರೇ ಸ್ಪಾಟಲ್ಲೆಲ್ಲ ಕರೆಕ್ಷನ್ ಮಾಡಿ, ಆಮೇಲೆ ಡಬ್ಬಿಂಗಲ್ಲೂ ತುಂಬ ಹೆಲ್ಪ್ ಮಾಡಿದ್ದಾರೆ. ಕೆಲವು ಪಾತ್ರಗಳನ್ನ ಹಿಡಿಯೋದ್ರಲ್ಲಿ ಡಬ್ಬಿಂಗಲ್ಲಿ ಇಂಪ್ರೂವೈಸ್ ಮಾಡ್ತೀವಲ್ಲ, ಅದೆಲ್ಲ ಅವರೇ ಮಾಡಿಕೊಟ್ರು ಸುಕೇಶ್ ಅವರು. ಸುಕೇಶ್ ಅವರು ಓಕೆ ಗುಡ್, ಅಂದರೆ AD ಟೀಮಲ್ಲಿ ವರ್ಕ್ ಮಾಡ್ತಾರೆ. ಅಂದರೆ ನಮ್ಮ ರಕ್ಕಸಪುರದೊಳ್ ಸಿನಿಮಾದಲ್ಲಿ ಒಂದು ಪಾರ್ಟ್ ಆರ್ಟಿಸ್ಟ್ ಆಗಿ, ಇನ್ನೊಂದು ಪಾರ್ಟಲ್ಲಿ ಡೈರೆಕ್ಷನ್ ಡಿಪಾರ್ಟ್ಮೆಂಟಲ್ಲಿ ವರ್ಕ್ ಮಾಡ್ಕೊಂಡು ರವಿ ಸರ್ಗೆ ಹೆಲ್ಪ್ ಮಾಡ್ಕೊಂಡು, ಗಾಂಧಿ ಸರ್ಗೆ ಹೆಲ್ಪ್ ಮಾಡ್ಕೊಂಡು ತುಂಬ ಚೆನ್ನಾಗಿ ಕ್ಯಾರಿ ಫಾರ್ವರ್ಡ್ ಆಗ್ತಾರೆ. ಯಾಕೆಂದರೆ ಒಬ್ಬ ವ್ಯಕ್ತಿಗೆ ಇರಬೇಕಾದ ಗುಣಗಳು. ಯಾಕೆಂದರೆ ಕೆಲಸ ಮಾಡ್ತಾ ಇದ್ದೀನಿ, ಆ್ಯಕ್ಟ್ ಮಾಡಲ್ಲ, ನಾನು ಆ್ಯಕ್ಟ್ ಮಾಡ್ತಿದ್ದೀನಿ, ನಾನು ಯಾಕೆ ಕೆಲಸ ಮಾಡಲಿ ಅನ್ನೋ ಥರ ಇರ್ತದೆ. ಈ ನಮ್ಮ ರಕ್ಕಸಪುರದ ಟೀಮಲ್ಲಿ ಯಾರೂ ಹಂಗೆ ಅಂದ್ಕೊಂಡಿಲ್ಲ. ಯಾವ ಕೆಲಸ ಯಾರು ಬೇಕಂದ್ರೂ ಮಾಡ್ತಿದ್ರು. ಕಂಟಿನ್ಯೂಟಿ ನೋಡ್ಕೊಳ್ಳೋದಾಗಲಿ ಅಥವಾ ಕ್ಯಾರೆಕ್ಟರ್ ಅವರು ಕರ್ಕೊಬನ್ನಿ ಅಂದರೆ ಯಾರು ಬೇಕಂದ್ರೂ ಓಡೋಗ್ಬಿಡ್ತು. ಅಸಿಸ್ಟೆಂಟ್ ಡೈರೆಕ್ಟರ್ಗಳಂತೂ ನಿಜವಾಗ್ಲೂ ಹಿಂಗೆ ಸುಮ್ಮನೆ ಹಿಂಗಂದ್ರೆ ಸಾಕು ಪಟ್ಟ ಅಂತ ಹೋಗಿ ಕರ್ಕೊಬಂದ್ಬಿಡೋರು. ಎಲ್ಲ ಹಂಗೆ ಆರ್ಟಿಸ್ಟ್ ಕೂಡ ಸಪೋರ್ಟ್ ಮಾಡ್ತಿದ್ರು. ನಾನು ಗೌರವ್ ಆಗ್ಬೋದು, ಸುಕೇಶ್ ಆಗ್ಬೋದು, ಗಾಂಧಿ ಅಣ್ಣ ಅಂತೂ ಒಂದು ಕಡೆ ನೋಡ್ಬೇಕಂದ್ರೆ ಖುಷಿ. ಎಲ್ಲ ಸ್ಪೆಕ್ಸ್ ಹಾಕೊಂಡ್ಬಿಟ್ಟಿರ್ತೀವಿ, ಒಂದು ಸೀನಲ್ಲಿ ಸಖತ್ ಆ್ಯಕ್ಟಿಂಗು, ಅದೊಂದು ಖುಷಿ ಆಗುತ್ತೆ. ಒಂದೇನಂದ್ರೆ ಒಂದು ಸಿನಿಮಾದಲ್ಲಿ ಬೇರೆ ಬೇರೆ ಕಡೆಯಿಂದ ಬಂದು ಸೇರ್ಕೊಂಡಿರ್ತೀವಿ. ಸಿನಿಮಾ ಪಾರ್ಟ್ ಅಂದಾಗ ಅವ್ರು ಯೋಚನೆ ಮಾಡೋದು ಒಂದೇ, ನಾವು ಇಲ್ಲಿಯವರೆಲ್ಲ ಒಂದೇ ಅಂತ. ಅದೊಂದು ಖುಷಿ ಆಗುತ್ತೆ ಈ ಟೀಮಿಗೆ. ನಾವು ಪ್ರೊಡ್ಯೂಸರ್ಸು ಬಂದಿದ್ದಾರೆ, ತಡೆಯಪ್ಪ ಅಲ್ಲೋ ಕೂತ್ಕೊಬಾರ್ದು ಊಟಕ್ಕೆ ಅಂತಾಗಲಿ. ಆಮೇಲೆ ಇವರು ಗಾಂಧಿ ಶರ್ಮಾ ಡೈರೆಕ್ಟ್ರು ಮಾತಾಡ್ಸೋಕ್ಕಿಲ್ಲ. ಸಿದ್ದಣ್ಣ ಬಾಯಲ್ಲಿ ಸಿದ್ದಣ್ಣನು, ರಾಜಬಿಟ್ಟಿ ಶೆಟ್ಟಿ ಸರು ಅಷ್ಟೇ ತುಂಬ ಮಗು ಹೆಂಗ ಅವರು ಹಂಗೆ ಈ ಯಾವುದಕ್ಕಾದ್ರೂ ಹೊಂದ್ಕೊಳ್ತಿದ್ರು. ಸಿದ್ದಣ್ಣ ಬನ್ನಿಯನವರು, ವಿಲಿಯಮ್ ಸರ್ ತುಂಬ ಕೆಲಸ ಮಾಡಿದ್ರು. ನಿಜವಾಗ್ಲೂ ಖುಷಿ ಆಗುತ್ತೆ. ಈ ಟೀಮಲ್ಲಿ ವರ್ಕ್ ಮಾಡಿರೋದು ಹೆಮ್ಮೆ ಅನಿಸುತ್ತೆ. 6ನೇ ತಾರೀಕು ಫೆಬ್ರವರಿ 6ನೇ ತಾರೀಕು ಬಂದು ಒಂದು ದೊಡ್ಡ ಅಲೆ ಆಗಿ ಅಪ್ಪಳಿಸ್ಲಿ ಅನ್ನೋದೇ ನಮ್ಮ ಸರ್. ರಾಜ್ಬಿ ಶೆಟ್ಟಿ ಅವರಿಗೆ ನರೇಶನ್ ಕೊಡ್ಬೇಕಾದ್ರೆ ಅವ್ರ ರಿಯಾಕ್ಷನ್ ಹೇಗಿತ್ತು ಸರ್? ಅಂದ್ರೆ ಸ್ಕ್ರಿಪ್ಟ್ ಕಳಿಸಿದ ಅಥವಾ ಡೈರೆಕ್ಟ್ ಬಿಟ್ಟು ಒನ್ ಆನ್ ಒನ್? ಅಂದರೆ ನಾವು ಒಂದ್ಸಲ ಕತೆ ಹೇಳಿ ನಾವು ಶುರು ಮಾಡಿದಾಗಲೇ ರಾಜ್ ಸರ್ ಫುಲ್ ಸ್ಕ್ರಿಪ್ಟ್ ಕೇಳ್ತಾರೆ ಸರ್ ಅವರು. ಯಾಕಂದರೆ ಅವ್ರು ಕಂಪ್ಲೀಟ್ ಒಂದು ಪಾತ್ರ ಅನ್ನೋದಕ್ಕಿಂತ ಹೆಚ್ಚಾಗಿ ಒಂದು ಸಿನಿಮಾ ಯಾವ ಥರ ಮೂವ್ ಆಗುತ್ತೆ, ಎಲ್ಲಿ ಸ್ಕ್ರೀನ್ ಪ್ಲೇ ಅಪ್ಸ್ ಆ್ಯಂಡ್ ಡೌನ್ಸು ಅವೆಲ್ಲ ಆಗಿರ್ಬೋದು, ಕೆಲವು ಇನ್ಪುಟ್ಸ್ ಇರ್ಬೋದು. ಯಾಕಂದ್ರೆ ಅವರೇ ರೈಟ್ರು, ದೊಡ್ಡ ರೈಟ್ರು ಅವರು. ಆ್ಯಕ್ಚುಲಿ ಅವರು ತುಂಬ ಸಿನಿಮಾ ಗೆಲ್ಸಿದ್ದಾರೆ ಅವರು ರೈಟಿಂಗಲ್ಲಿ, ಡೈರೆಕ್ಷನಲ್ಲಿ. ಅವ್ರ ಇನ್ಪುಟ್ ಸಿಗೋದು ನಮಗೆ ತುಂಬ ಪ್ಲಸ್ ಪಾಯಿಂಟ್ ಆಗುತ್ತೆ ಸರ್. ಅವರು ಪಾತ್ರಗಳನ್ನ ನೋಡ್ಕೊಂಡು ನಮಗೆಲ್ಲ ಯಾವ ಥರ ಹೇಳ್ಕೊಂಡೋದು ಆ ಥರ ನಾವು ಮೂವ್ ಮಾಡ್ಕೊಂಡು ಹೋಗಿದ್ದೀವಿ ಸರ್. ಆಮೇಲೆ ಪ್ರೇಮ್ ಸರ್ ಇನ್ವಾಲ್ವ್ಮೆಂಟು, ಯಾಕಂದರೆ ನಾವು KD ಸಿನಿಮಾ ವರ್ಕ್ ಮಾಡುವಾಗಲೇ ಈ ಸ್ಕ್ರಿಪ್ಟ್ ವರ್ಕ್ ಶುರುವಾಗಿತ್ತು ನಮ್ಮ ಆಫೀಸಲ್ಲಿ. ನಮ್ಮ KD ಕೋ ಡೈರೆಕ್ಟರ್ ರವಿ ಸರಂಗ ಆಗಿರೋದ್ರಿಂದ ಅದ್ರ ಜೊತೆಗೆ ನಾನು ಈ ಸಿನಿಮಾ ಡೈಲಾಗ್ ಬರ್ಕೊಂಡು ಆ ಸಿನಿಮಾ ಡೈಲಾಗು ಜೊತೆಗೆ ಶುರು ಮಾಡ್ಕೊಂಡು ಹೋಗಿದ್ದು ನಾನು. ಆವಾಗಲೇ ಪ್ರೇಮ್ ಸರಿ ನಾವು ಕತೆ ಹೇಳಿದ್ದು, ಅವರು ಮಗ ಈ ಥರ ಮಾಡೋಣ, ಹಿಂಗೆ ಮಾಡೋಣ, ಹಿಂಗೆ ಮಾಡ್ರೋ, ಹಿಂಗೆ ಚೆನ್ನಾಗಿರುತ್ತೆ ಮಕ್ಕಳ, ಹಿಂಗೆ ಮಾಡ್ರೋ ಅಂತ ಅವ್ರ ಇನ್ಪುಟ್ಸು ನಮಗೆ ತುಂಬ ಪ್ರೇಮ್ ಸರ್ ಕೊಡೋರು. ಅದ್ರ ಜೊತೆಗೆ ಆ ಮ್ಯೂಸಿಕ್ಕು ಏನು ಇವಾಗ ನೀವು ಕೇಳಿದ್ದೀರಾ, ನೀನಾ ಸಾಂಗು ಬಂದಿದೆ, ಅದು ಚೆನ್ನಾಗಾಗಿದೆ. ಸಿದ್ದಯ್ಯ ಸಾಂಗು ಅದು ಹಿಟ್ಟಾಗಿದೆ. ಆ ಮ್ಯೂಸಿಕ್ ಇನ್ಚಾರ್ಜೇ ನಮ್ಮ ಪ್ರೇಮ್ ಸರ್. ಆ ರೆಕಾರ್ಡಿಂಗಿಂದ ಇರ್ಬೋದು, ಪ್ರತಿಯೊಂದು ಅವರೇ ಕೂತ್ಕೊಂಡು ಅವ್ರ ಡೈರೆಕ್ಷನ್ ಒಂದು ಸಿನಿಮಾದಲ್ಲಿ ಒಂದು ಎಷ್ಟು ಇನ್ವಾಲ್ವ್ಮೆಂಟ್ ಆಗಿ ಅವರು ವರ್ಕ್ ಮಾಡಿಕೊಡ್ತಾರೋ ಆ ಥರ ನಮ್ಮ ಹುಡುಗರು ನಮ್ಮ ಸಿನಿಮಾ ಚೆನ್ನಾಗಾಗಲಿ ಅಂತ ಅಂದ್ಬಿಟ್ಟು, ಜೊತೆಗೆ ಈ ಥರ ದೊಡ್ಡವರೆಲ್ಲ ಸೇರಿದಾಗ ಸರ್ ನಮಗೆ ಪ್ಲಸ್ ಆಗೋಗುತ್ತೆ ಸರ್. ಸರಿನಾ, ಸ್ಟಾರ್ಗೆ ಆಗಲಿ ರಾಜ್ಬಿ ಶೆಟ್ಟಿ ಅವರಿಗೆ ಒಂದು ಹೊಸದಿಂದೊಂದು ಟ್ಯಾಲೆಂಟ್ ಅಂದರೆ ಒಂದು ಜವಾಬ್ದಾರಿ ಇರುತ್ತೆ. ಹೇಗೆ ಅವ್ರು ಒಪ್ಕೊಡ್ತಾರೆ ಇಲ್ವೋ ಅಂತ ಒಂದು ಆ ಟೈಮಲ್ಲಿ ಕೊಟ್ಟಿರ್ತಾರೆ ನರೇಶ್. ಸೊ ಅವ್ರು ಒಪ್ಕೊಂಡ್ರು. ಸೊ ಒಪ್ಕೊಂಡಾದ್ಮೇಲೆ ನಿಮ್ಮಿಬ್ಬರ ಮೇಲೆ ಒಂದು ದೊಡ್ಡ ಜವಾಬ್ದಾರಿ. ಸೊ ನಾವು ರಾಜ್ಬಿ ಶೆಟ್ಟಿನ ನಾವು ಡೈರೆಕ್ಷನ್ ಮಾಡ್ತಿದ್ದೀವಿ ಅಂದರೆ, ಯಾಕಂದರೆ ಅವರು ತುಂಬ ಮೂವಿಗಳು ಅವರೇ ಮಾಡ್ಕೊಂಡು ಅವರೇ ನಿರ್ದೇಶನ ಮಾಡಿರೋದು ತುಂಬ ಕೇಸ್ಗಳಿದೆ. ಸೊ ಆ ಜವಾಬ್ದಾರಿ ಬಂದಾಗ ಸರ್ ಇಬ್ಬರು ಹೇಗೆ ನಿಭಾಯಿಸ್ತಾ ಇದ್ದೀವಿ ಸರ್? ಅಂದರೆ ಅವರೇ ಬ್ಲೆಂಡ್ ಆಗ್ತಾರೆ ಸರ್ ನಮ್ಮ ಜೊತೆಗೆ.
ಇವಾಗ ಹೊಸ ಹುಡುಗರು ಏನೋ ಬರೀತಾ ಇದ್ದಾರೆ ಓಕೆ ಅಂತ ಅವ್ರು ಯಾವತ್ತೂ ಅನ್ಕೊಳ್ಳಲ್ಲ. ಅವ್ರಿಗೇನು ಎಷ್ಟು ವಿಚಾರಗಳು ಗೊತ್ತೋ ಅದನ್ನು ಕೇಳ್ತಾರೆ. ಅದಕ್ಕಿಂತ ಹೆಚ್ಚಾಗಿ ಎದುರುಗಡೆ ಇರೋರ್ಗಡೆ ಎಷ್ಟು ವಿಚಾರ ಇದೆ ಅದನ್ನು ತೆಗೆಸ್ತಾರೆ ಫಸ್ಟು. ಮಗ ಈ ಥರ ಮಾಡೋ ಮಗ, ಈ ಥರ ಸೀನು, ಈ ಥರ ಕ್ಯಾರೆಕ್ಟ್ರು ನೀನೇನು ಅನ್ಕೊಂಡಿದ್ಯಾ ಅನ್ನೋ ವಿಚಾರಗಳಾಗಿರ್ಬೋದು. ಆ ಮಾದೇಶ್ವರಂ ಬೆಟ್ಟ, ಆ ಸ್ಲ್ಯಾಂಗು, ಆ ಕಡೆ ಏನಿದೆ ಸ್ವಲ್ಪ ಅದನ್ನು ಸ್ವಲ್ಪ ರಿಸರ್ಚ್ ಮಾಡು, ಈ ಥರ. ಆಮೇಲೆ ಅವ್ರೊಂದು ಬುಕ್ಸ್ ಕೊಟ್ಟರು, ಚಿದಂಬರ ರಹಸ್ಯ ಅಂತ ನನಗೊಂದು ಬುಕ್ ಕೊಟ್ಟರು ತೇಜಸ್ವಿ ಅವ್ರದ್ದು. ನೋಡು, ಕೆಲವು ಡೈಲಾಗ್ಸ್ ಅಲ್ಲ, ಇದು ತುಂಬ ಪ್ರಾಂತ್ಯದ ಕಥೆ ಆಗಿರೋದ್ರಿಂದ ಆ ಪ್ರಾಂತ್ಯಗಳ ಮೇಲೆ ಸ್ವಲ್ಪ ವರ್ಕ್ ಮಾಡಬೇಕಾಗತ್ತೆ. ಒಂದು ಪರಿಸರ, ಒಂದು ನೇಟಿವಿಟಿ, ಅದ್ರ ಮೇಲೆ ವರ್ಕ್ ಮಾಡಬೇಕಾಗತ್ತೆ ನಾವು ಅಂತ ಆ ಥರ ಕೆಲವು ಸಜೆಷನ್ಗಳು ಕೊಡ್ತಾ ಇರ್ತಾರೆ. ಆ ಥರ ಹುಟ್ಟಿದ್ದೆ ಆ ಟೀಸರ್ ಡೈಲಾಗು. ಆಲ್ರೆಡಿ ಅದು ತುಂಬ ಎಲ್ಲ ಕಡೆ ಕೇಳ್ತಾ ಇದೆ. ಅದು ಹಸಿರು ತುಂಬಿದ ಊರಲ್ಲಿ ಉಸಿರ ಅರಸಿ ಬಂದವನೇ, ನರ ನಡೆವ ಆದಿಲಿ ನರ ಬಲಿಯ ಕೇಳ್ತವನೆ, ಊರ ಕೆರೆ ಬತ್ತೋಗುತ್ತೆ, ಬೆಳೆದ ಮರವೇ ಸುಟ್ಟೋಗುತ್ತೆ, ಸಾವಿರ ಜನ ನಡೆಯುವ ಊರಲ್ಲಿ ಸಾವೇ ನರ್ತನ ಆಡ್ತೈತೆ. ಆ ಥರ ಇನ್ಪುಟ್ಸ್ ನೇಟಿವಿಟಿ ಮೇಲೆ ಬರೀಬೇಕು ಅಂದರೆ ಆ ಥರ ಎಲ್ಲ ಹೆಲ್ಪ್ ಆಗುತ್ತೆ ಸರ್. ಅದು ರಾಜ್ ಸರ್ ತುಂಬ ಹೆಲ್ಪ್ ಮಾಡಿದ್ದಾರೆ ನಮಗೆ. ಆಮೇಲೆ ಬಿ ಸುರೇಶ್ ಸರ್ ಒಂದು ಆ ಕ್ಯಾರೆಕ್ಟರ್ಗೆ ಅಲ್ವಾ? ಹೌದು ಸರ್. ಆ್ಯಕ್ಚುಲಿ ಬಿ ಸುರೇಶ್ ಸರ್ ಬಗ್ಗೆ ಹೇಳ್ಬೇಕಂದ್ರೆ ಅವರು ಪ್ರೊಡ್ಯೂಸರು ಕೂಡ, ನಿರ್ದೇಶಕರು ಕೂಡ, ಆಮೇಲೆ ಆ್ಯಕ್ಟ್ರು ಕೂಡ. ಒಬ್ಬ ಹೊಸ ನಿರ್ದೇಶಕ ಅಂದಾಗ ಏನು ಬೇಕಂದ್ರೂ ಆಗ್ಬೋದೇ, ಅದಲ್ಲಮ್ಮ ಹಿಂಗೆ ಮಾಡ್ಬಿಡ್ತೀನಮ್ಮ ಅಂತ. ಆದರೆ ನಮ್ಮ ಟೀಮಲ್ಲಿ ಎಷ್ಟು ರಾಜಬಿ ಶೆಟ್ಟಿ ಸರ್ ಆಗ್ಬೋದು, ಬಿ ಸುರೇಶ್ ಸರ್ ಆಗ್ಬೋದು, ಅವ್ರು ಏನು ಹೇಳ್ತಾರೆ ನಿರ್ದೇಶಕರು, ಸರ್ ನನಗೆ ಹಿಂಗೆ ಬೇಕಿತ್ತು ಸರ್. ರವಿ ಸರ್ ಏನು ಕಾಂಪ್ರಮೈಸ್ ಆಗಲ್ಲ, ಇಲ್ಲ ಸರ್ ಅದು ಇದೇ ಥರ ಬೇಕು ಅಂತ ಹೇಳ್ತಿದ್ರು. ಬಿ ಸುರೇಶ್ ಸರ್ ಅಷ್ಟೇ, ಆ ವಾಯ್ಸ್ ಅಂತೂ ನಮ್ಮ ಸಿನಿಮಾಗೆ ಅದ್ಭುತ. ಆಮೇಲೆ ಎಲ್ಲ ಪಾತ್ರಗಳು ಅಷ್ಟೇ ಸರ್. ಸ್ವಾತಿಷ್ಠ ಮೇಡಮ್ ಇರ್ಬೋದು, ರಾಜ್ ಸರ್ ಇರ್ಬೋದು, ಅರ್ಚನಾ ಕೊಟ್ಟಿಗೆ ಅವರು, ಬಿ ಸುರೇಶ್ ಅವರು, ಸಿದ್ದಣ್ಣ, ಗೌರವ್ ಅವರು ಬೆಳಗಾವಿ ಕುಂದಲ್ಲ ಒಪ್ಪಳಿಲ್ಲ ಮಾಡಿಸ್ತೀವಿ ಒಂದ ಅಂತ ಬರ್ತಾರೆ. ಅಲ್ಲ ಅಲ್ಲಿಗೆ ಬರ್ತಾ ಇದೆ. ಸೌಮ್ಯರಾಗಿರ್ಬೋದು ಸರ್. ಯಾರ ಮೇಲೂ ತುಂಬ ಇದಿಲ್ಲ ಸರ್. ಅಂದರೆ ಅವ್ರು ಆ ಥರ, ಇವ್ರು ಈ ಥರ, ಆ ಥರ ಏನಿಲ್ಲ. ಪಕ್ಕದಲ್ಲಿರೋ ಆರ್ಟಿಸ್ಟ್ಗಳನ್ನ ಬ್ಲೆಂಡ್ ಮಾಡಿ ಆ ಸೀನ್ಗಳ ಜೊತೆ ಹೋಗ್ತಾ ಇತ್ತು. ಅದು ತುಂಬ ಖುಷಿ ಕೊಡೋದು ಸರ್. ಕೆಲವು ಸಲ ನಾವು ಬರ್ದಿರೋದೇ ಸರಿ ಅನ್ಕೊಳಕ್ಕಾಗಲ್ಲ ಸರ್. ಕೆಲವು ಸಲ ಆರ್ಟಿಸ್ಟ್ಗಳಿರೋಂಗೆ ಅದು ಡೈಲಾಗ್ನ ಚೇಂಜ್ ಮಾಡಬೇಕಾಗುತ್ತೆ. ನಾವು ನಾರ್ಮಲ್ ಕನ್ನಡ ಇದ್ರೂ ಕೂಡ ಕೆಲವು ಸಲ ಆರ್ಟಿಸ್ಟ್ಗಳು ಅದನ್ನು ಬೇರೆ ಥರ ಚೇಂಜ್ ಮಾಡ್ಕೊಂಡು ಮಾತಾಡೋದಾಗಿರುತ್ತೆ. ಅವೆಲ್ಲ ತುಂಬ ಖುಷಿ ಕೊಡುತ್ತೆ. ಅದೆಲ್ಲ ತುಂಬ ಏನೋ ಅಂತಾರಲ್ಲ, ಒಳ್ಳೆ ಮನ್ಸುಗಳು ಸೇರಿದ್ರೆ ಮಾತ್ರ ಒಂದು ಒಳ್ಳೆ ಸಿನಿಮಾ ಆಗೋದು ಅಂತ. ಆ ಥರ ಒಂದು ಆಗಿರೋ ಸಿನಿಮಾ ಸರ್. ಸೌಮ್ಯ ಅವರೇ, ನಿಮ್ಗೆ ಯಾರಿಗಾಗ್ಲೂ ಒಬ್ಬ ಆರ್ಟಿಸ್ಟ್ಗೆ ಒಂದು ಸಿನಿಮಾ ಅವಕಾಶ ಸಿಕ್ಕಿ ಏನಾದ್ರು ಕಾಯ್ತಾ ಇರ್ತಾರೆ, ವೇಟ್ ಮಾಡ್ತಾರೆ, ಒಂದು ಅವಕಾಶ ಏನೋ ಸಿಗುತ್ತೆ. ಸೊ ಸಿಕ್ಕಿದ್ಮೇಲೆ ನಿಮ್ಗೆ ರವಿ ಸಾರಂಗ ಸರ್ ನರೇಶ್ ಎಲ್ಲ ಕೊಟ್ಟಿರ್ತಾರೆ, ನಿಮ್ ಪಾತ್ರ ಹಿಂಗಿರುತ್ತೆ ಅಂತ. ಸೊ ಫಸ್ಟ್ ಡೇ ನೀವು ಶೂಟ್ ಹೋದಾಗ ಹೇಗಿತ್ತು? ನಿಮ್ ಭಯ ಏನಾರು ಇತ್ತ? ಹೇಗ್ ಮಾಡೋದು? ಎಲ್ಲ ಸೆಟಲ್ ಎಲ್ಲ ಆಲ್ರೆಡಿ ಎಕ್ಸ್ಪೀರಿಯನ್ಸ್ ಇರೋರು ಬಂದಿರ್ತಾರೆ, ಟೆಕ್ನಿಷಿಯನ್ಸ್, ಆರ್ಟಿಸ್ಟ್ಗಳು. ಸೊ ನೀವು ಹೇಗಾಗಿ ಹೋಗಿದ್ರಿ? ತಯಾರಿಕೆ ಹೇಗೆ ಮಾಡ್ಕೊಂಡು ಹೋಗಿದ್ರಿ? ನಾನು ಅಂದರೆ ತುಂಬ ಸಲ ಕಾಲ್ ಮಾಡಿ ಕೇಳ್ತಾ ಇದ್ದೆ, ಸರ್ ವರ್ಕ್ಶಾಪ್ ಮಾಡಿ, ಬಿಕಾಸ್ ನನ್ನ ಫಸ್ಟ್ ಮೂವಿ ಅಲ್ವಾ. ಸೊ ವರ್ಕ್ಶಾಪ್ ಮಾಡಿ, ಏನಾದರೂ ಇದ್ದರೆ ಡೈಲಾಗ್ಸ್ ಕಳಿಸ್ಕೊಡಿ, ನಾನು ಆಲ್ರೆಡಿ ಪ್ರಿಪೇರ್ ಆಗಿ ಬರ್ತೀನಿ ಅಂತ. ಬಟ್ ಅವರಂದ್ರು, ನೀವು ಬನ್ನಿಮಾ, ಲೈಕ್ ನಾನು ಅಲ್ಲಿ ನೀವು ಓಪನ್ ಬುಕ್ಕಾಗಿ ಬನ್ನಿ, ನಾವೆಲ್ಲ ಹೇಳ್ಕೊಡ್ತೀವಿ, ನಾವು ಹೇಳಿದ್ನೇ ನೀವು ಮಾಡಿ ಅಂತ ಅಂದರು. ಸೊ ಅವ್ರು ಹೇಳ್ಕೊಟ್ರು, ನಾನು ಮಾಡಿದೆ ಸರ್. ಸರ್ ನಿಮ್ದು ಫಸ್ಟ್ ಡೇ ಶೂಟ್ ಯಾವ್ದಾಗಿತ್ತು ಸರ್? ಸೀನ್ ಯಾವ್ದಿತ್ತು? ಫಸ್ಟ್ ಡೇ ಶೂಟ್ ಬಂದು ಇಲ್ಲೇ ಬೆಂಗಳೂರಲ್ಲಿ ಆಗಿತ್ತು, ಪೊಲೀಸ್ ಸ್ಟೇಷನ್ ಸೀನು. ತುಂಬ ಅದ್ಭುತವಾಗಿದೆ ಸೀನ್ ಅಂತೂ. ಅದನ್ನೇ ಹೇಳ್ತೀವಲ್ಲ ನಾವು, ನಾವೇನು ಅಂದ್ಕೊಂಡಂಗೆ ನಾವು ಮಾಡ್ದಂಗೆ ಅದೇನಿಲ್ಲ. ಗಾಂಧಿ ಅಣ್ಣ ಬಂದು ನಾವೇನಾದರೂ ಚೇಂಜಸ್ ಮಾಡ್ಬೇಕಂದ್ರೆ ಅಣ್ಣ ಹಿಂಗೆ ಮಾಡಲ ಅಂತ, ಸರಿ ಮಾಡಿಸಿದ್ದಣ್ಣ, ತಲೆ ಕೆಡಿಸ್ಕೊಬಿಡಿ, ಚೆನ್ನಾಗಿ ಬರ್ಬೇಕಷ್ಟೇ. ಅಂದರೆ ಒಬ್ಬ ರೈಟ್ರಿಗೆ ನಾನು ಬರ್ದಿರೋ ಡೈಲಾಗ್ಸ್ನ ಏನಾದರೂ ನಾನು ನೋಡಿರೋ ಕಡೆ, ನಾನು ಆ್ಯಕ್ಚುಲಿ ನಾನು ಆ್ಯಕ್ಟ್ ಮಾಡುವಾಗ ಏನಾದರೂ ಡೈಲಾಗ್ಸ್ ಏನಾದರೂ ಹಿಂದೆ ಮುಂದೆ ಆಗಿದ್ರೆ ಬಂದು ಹೇಳ್ತಾರೆ, ನಿಲ್ಲಿಸಿ ಸರ್ ಅಂತ. ಏನು ಸರ್ ಅಲ್ಲ, ನಾನು ಅಷ್ಟು ದಿನದಿಂದ ಶ್ರಮಪಟ್ಟು ಬರ್ದಿರೋದು ಡೈಲಾಗ್ಸು, ನೀನು ಹೇಳ್ದಂಗೆ ನಾನು ತಗೊಳ್ಕಲ್ಲ, ನನಗೆ ಹೆಂಗೆ ಬೇಕೋ ಹಂಗೆ ಕೊಡಿ ಅಂತ. ಗಂಜಣ ನನಗಷ್ಟು ಅನುಭವ. ಅಂದರೆ ಸಿನಿಮಾ ಅಂದ್ರೇ ಒಂದು ಕೊಲಾಬ್ರೇಷನ್ನು ಸರ್. ಯಾರೋ ಡೈರೆಕ್ಷನ್ ಮಾಡ್ತಾರೆ, ಯಾರೋ ಬರೀತಾರೆ, ಯಾರೋ ಆ್ಯಕ್ಟ್ ಮಾಡ್ತಾರೆ, ಅಲ್ಲ ಸರ್. ಇವರೆಲ್ಲ ಸೇರಿದ್ರೇ ಒಂದು ಕೊಲಾಬ್ರೇಷನ್ನು. ಆ ಕೊಲಾಬ್ರೇಷನ್ ಇದ್ದಾಗ ಮಾತ್ರ ಒಂದು ಒಳ್ಳೆ ಪ್ರಾಡಕ್ಟ್ ಬರೋಕ್ಕೆ ಸಾಧ್ಯ ಸರ್. ನಾನು ಅನ್ನೋದಿತ್ತು ಅಂದರೆ ಸಿನಿಮಾ ಎಲ್ಲರೂ ಮಲಗಿಸುತ್ತೆ. ತುಂಬ ಜನ ಮಲಗಿರೋ ಉದಾಹರಣೆಗಳು, ಅದು ನೋಡಿದ್ಮೇಲೆ ನಾವು ಬದಲಾಗಬೇಕು, ಅದನ್ನೇ ಮಾಡೋದಕ್ಕಾಗೋದಿಲ್ಲ. ಈ ಸಿನಿಮಾದಲ್ಲಿ ಹೆಂಗೆ ಅಂದರೆ, ನಾನು ರೈಟ್ರಾಗಿ ಆಯ್ಕೆ ಆಗಿದ್ದೀನಿ, ಬರ್ದ್ಬಿಟ್ಟು ನನ್ನ ಪಾಡಿಗೆ ನಾನು ಎಲ್ಲೋ ಇರೋಲ್ಲ ಅಂತ ಅಲ್ಲ. ಗಾಂಧಿ ಅಣ್ಣ ಏನಂದರೆ ಪ್ರತಿದಿನ ಶೂಟಲ್ಲೂ ಕೂಡ ಜೊತೆಲಿ ಇರ್ತಿದ್ರು, ಸೀನ್ ಪೇಪರ್ ಇದ್ದೇನೆ ಹಿಂಗೆ ಮಾಡಬೇಕು ಅಂತ. ಅವರು ಬರ್ದಿದ್ದೀನಿ ಅನ್ನೋ ಎಮ್ಮೆಯಿಂದ ಎಲ್ಲರೂ ಎಷ್ಟೋ ಜನ ಹೇಳ್ತಾರೆ, ನಾನು ಡೈಲಾಗ್ಸ್ ಬರ್ಕೊಟ್ಟಿದ್ದೀನಮ್ಮ, ಮಾಡ್ಕೊಳ್ಳಿ ಅಮ್ಮ ಅಂತ. ಹಣಕ್ಕೋಸ್ಕರ ಮಾಡೋರು ತುಂಬ ಜನ ಇರ್ತಾರೆ. ಬಟ್ ಏನಂದರೆ ಕಾಯಕವೇ ಕೈಲಾಸ ಅಂತಾರಲ್ಲ, ಅಂದರೆ ಕೆಲಸನೇ ಇಂಪಾರ್ಟೆಂಟ್ ಅನ್ನೋ ನಮ್ಮ ಗಾಂಧಿ ಅಣ್ಣ ಅಂತ ಎಲ್ಲರೂ ಹಾಗೆ ಮಾಡಿದ್ರು ಅಂದರೆ. ಇಲ್ಲ ಅಣ್ಣ, ನಾನು ನೋಡಿದ್ದೀನಿ ನನಗೆ ರೈಟ್ರ್ ಯಾರು ಅಂದರೆ, ರೈಟ್ರ್ ಒಬ್ಬ ಬರ್ದಿರ್ತಾನೆ, ಇನ್ನೊಬ್ರು ಡೈರೆಕ್ಷನ್ ತೊಗೊಂಡು ಹಿಂಗೆ ಮಾಡ್ತಿರ್ತಾರೆ, ಅಲ್ಲೊಂದು ಕಾಟ್ ಮಾಡಿರ್ತಾರೆ, ಚೆನ್ನಾಗಿಲ್ಲ ಬಿಡು ಅಂತ.
ಅವ್ರು ಏನು ಶ್ರಮ ಪಟ್ಟು ಬರ್ದಿರ್ತಾರೆ ಅಂದರೆ ಅವ್ರು ಎಕ್ಸ್ಪೆಕ್ಟೇಷನ್ ಇಟ್ಕೊಳ್ಳಲ್ಲ. ಬಟ್ ಇಲ್ಲೇ ಹೆಂಗೆ ಅಂದರೆ ಈ ಸಿನಿಮಾದಲ್ಲಿ ಒಂದು ರವಿ ಸಾರಂಗ ಸರು ಗಾಂಧಿ ಸರ್ ಬಂದು ಒಂದು ಎರಡು ದೇಹ ಒಂದೇ ಜೀವ ಅಂತ ಹೇಳ್ಬೋದು. ಯಾಕೆಂದರೆ ಅವ್ರಿಗೆ ಅಷ್ಟು ಬಾಂಡಿಂಗ್ ಇದೆ ಈ ಸಿನಿಮಾದಲ್ಲಿ. ಈ ಸಿನಿಮಾ ಗೆದ್ದರೆ ರವಿಣ್ಣನು ನಿಂತ್ಕೋತಾರೆ, ನಾನು ನಿಂತ್ಕೋತೀನಿ ಅನ್ನೋ ಒಂದು ಕಾನ್ಫಿಡೆನ್ಸ್ ಇದೆ. ಅಂದರೆ ಅದೊಂದು ಆಗಬೇಕಲ್ಲ ಸರ್. ಇವಾಗ ನಮ್ಮ ಪ್ರೇಮ್ ಸರ್ ಗರಡಿಲಿ ನಮ್ಮ ಪ್ರೇಮ್ ಸರ್ ಹೇಳ್ತಾರೆ, ನಾನೇ ಎಷ್ಟೊಂದು ಸಲ ರಕ್ಕಸಭೆಗಳ ಮುಹೂರ್ತ ಸ್ಟೇಜ್ ಮೇಲೆ ಹೇಳಿದ್ದೀನಿ, ಅವ್ರ ಹತ್ರ ಇರೋ ಹುಡುಗರು ಅಂತಂದರೆ ಅವ್ರ ಮನೆ ಮಕ್ಕಳು ಥರ. ನಮ್ಮನ್ನ ಅಷ್ಟು ಎಲ್ಲರೂ ನಮ್ಮ ಮಗನೇ ಬಂದಿರೋ ಮಕ್ಕಳ ಅನ್ನೋದು, ಆಮೇಲೆ ಅವರ ಸಪೋರ್ಟ್ ಮಾಡ್ತಾರೆ, ಆಮೇಲೆ ಅವರೇ ಬೆರೆಯೋದನ್ನ ಕಲಿಸಿರೋದು ಸರ್. ಇವಾಗ ನೀವೇ ನೋಡ್ಬೋದು, ನೀವು ಮೀಡಿಯಾದವ್ರು ಸಿಕ್ಕಿದ್ರು ಕೂಡ ಎಷ್ಟು ಪ್ರೀತಿಯಿಂದ ಮಾತಾಡ್ತಾರೆ ಎಲ್ಲರೂ ಜೊತೆಗೆ. ಆಮೇಲೆ ನಾವು ಅವ್ರ ಹತ್ರ ಇದ್ಮೇಲೆ ನಾವು ಅದನ್ನೇ ಕಲಿಬೇಕು. ಆ ಥರ ಅಂಥವ್ರ ಜೊತೆ ನಾವು ಇದ್ಮೇಲೆ ನಾವು ಎಲ್ಲರ ಜೊತೆ ಬೆರೆಯೋದು ಕಲಿಬೇಕಲ್ಲ ಸರ್. ಅಂದ್ರೆ ಬರೆಯೋಕ್ಕಿಂತ ದೊಡ್ಡದು ಬೆರೆಯೋದು ಅಂತಾರಲ್ಲ, ಆ ಥರ. ಆಮೇಲೆ ಅವ್ರಲ್ಲಿ ನಾನು ಅಬ್ಸರ್ವ್ ಮಾಡಿರೋದು, ಏನೇ ಹೇಳಿದ್ರು ನೇರ ನೋಡಿ. ಹೌದು. ಸೊ ಅವ್ರಿಗೆ ಏನೇ ಕೋಪದಲ್ಲ, ಈಗ ನಮಗ್ ಬೈದಿರ್ಬೋದು, ನಿಮಗ್ ಬೈದಿರ್ಬೋದು, ಸೊ ಒಳಗೆ ಅವ್ನಿಗೇನೋ ಒಂದು ಒಳ್ಳೇದಾಗ್ಲಿ, ಹೌದು, ಹಾಗೆ ಏನೋ ಇಂಟೆನ್ಷನ್ ಹೇಳಿರ್ತಾರೆ. ಹೌದು ಸರ್. ಆ ವಿಚಾರದಲ್ಲಿ ಹೇಳಿವ ಸರ್. ಇವಾಗ ಬೇರೆಯವ್ರಾಗಿರೋ ಹೋಗೋದು ಎಕ್ಸ್ಪೀರಿಯನ್ಸ್ ಆಗಿದೆ ಸರ್, ತುಂಬ ಕಡೆ ಆಗಿದೆ ಸರ್. ಯಾಕಂದ್ರೆ ನಾನು KD ಸ್ಟಾರ್ಟಿಂಗಲ್ಲಿ ಬರೆಯುವಾಗ ಸರ್, ನಾನು 6 ತಿಂಗಳು ಪ್ರೇಮ್ ಸರ್ನ ಮಾತಾಡ್ಸಿಲ್ಲ ಸರ್ ನಾನು ಫೇಸ್ ಟು ಫೇಸು. ನಮ್ಗೆ ಆಗಲ್ಲ ಅದು. ಇವಾಗ ನನ್ನಂಥ 1000 ಜನ ಸಿನಿಮಾಗೆ ಬಂದಿರೋ ಅವ್ರನ್ನ ದ್ರೋಣಾಚಾರ್ಯನ ಥರ ನೋಡ್ತಿರ್ತಾರೆ, ಅವ್ರನ್ನ ಇನ್ಸ್ಪೈರ್ ಆಗಿ ತಗೊಂಡಿರ್ತಾರೆ. ಎಲ್ಲೋ ಒಂದು ಹಳ್ಳಿಲಿ ಯಾವುದೋ ಮೂಲೆಯಲ್ಲಿ ಒಂದು ಜಗ್ಲಿ ಮೇಲೆ ಕನ್ಸ್ಕೊಂಡಿರೋ ಪ್ರತಿಯೊಬ್ಬನು ಪ್ರೇಮ್ ಸರ್ ಇನ್ಸ್ಪಿರೇಷನ್ ಆಗಿರ್ತಾನೆ. ಆ ಥರ ಇದ್ದಾಗ ನಾವು ಒಂದೇ ಸಲ ಬಂದು ಎದುರುಗಡೆ ಕೂತ್ಕೊಂಡು ಅದು ಹಂಗಲ್ಲ ಹಿಂಗೆ ಸರ್ ಹಿಂಗೆ ಅಂತ ಅಂದಾಗ ಅವ್ರು ಹಂಗೆ ಮಾಡೋ ಅಂದಾಗ ಅವ್ರು ಇವತ್ತು ಹೇಳಲ್ಲ ಸರ್. ನಾನು ಒಂದಿನ ಆಫೀಸ್ಗೆ ಹೋಗಿಲ್ಲ ಸರ್, ಆಫೀಸಲ್ಲಿ ಡಿಸ್ಕಷನ್ ಆಗಿದೆ, ಅವರು ಸ್ಕ್ರಿಪ್ಟ್ ಚೇಂಜ್ ಮಾಡಿಲ್ಲ ಸರ್. ಅವರು ನಾಳೆ ಕ್ರಾಂತಿ ಬರ್ತಾನೆ, ಅವನಿಗೆ ಕೇಳ್ಬಿಟ್ಟು ಅದೇನು ಚೇಂಜ್ ಮಾಡಿಬಿಡಿ ಅಂತವ್ರು. ಅವಶ್ಯಕತೆನೇ ಇಲ್ಲ ಸರ್. 20-25 ವರ್ಷ ಆಳಿರೋರು ಸರ್ ಅವರೆಲ್ಲ. ಅವ್ರು ಬೇರೆ ಫೀಲಲ್ಲಿ ಇರ್ಬೋದು. ಅವ್ರು ಇವತ್ತು ಒಬ್ಬ ಲಾಸ್ಟ್ ಅಸಿಸ್ಟೆಂಟ್ನ ಕೂರಿಸ್ಕೊಂಡು ನಾನು ನಾಳೆ ಬೆಳಿಗ್ಗೆ ಏನು ಶೂಟ್ ಮಾಡ್ತೀನಿ ಅಂತ ಹೇಳ್ತಾರೆ ಅವರು. ಅವಶ್ಯಕತೆ ಇಲ್ಲ ಅನ್ಸುತ್ತೆ ನನಗೆ. ಬಟ್ ಅವ್ರು ಅಷ್ಟು ಡೌನ್ ಟು ಅರ್ತ್ ಆಗಿ ಎಲ್ಲರ ಜೊತೆ ಬೆರೀತಾರಲ್ಲ ಸರ್. ನಾವು ರವಿ ಸರ್ ಆಗಿರ್ಬೋದು, ನಾವಾಗಿರ್ಬೋದು, ನಮ್ಮ ಟೀಮ್ ಹುಡುಗರಾಗಿರ್ಬೋದು, ಆಮೇಲೆ ನಮ್ಮ ಡೈರೆಕ್ಷನ್ ಡಿಪಾರ್ಟ್ಮೆಂಟು ಲೋಕೇಶ್ ಅವರು, ಸುಕೇಶ್ ಅವರು, ತುಂಬ ಜನ, ಅಯ್ಯಪ್ಪ ಅವ್ರು ಇದ್ದಾರೆ, ಬಾಬು ಅಣ್ಣವ್ರು ಇದ್ದಾರೆ, ಎಲ್ಲ KD ಟೀಮು ಇಲ್ಲಿಂದ ಹಂಗೆ ಶಿಫ್ಟು ಆ ಸಿನಿಮಾ. ನೆಕ್ಸ್ಟ್ ಆ ಸಿನಿಮಾ ಒಂದು ಶೆಡ್ಯೂಲ್ ಮುಗಿದ್ರೆ ಅಲ್ಲಿಂದ ಹಂಗೆ KD ಸಿನಿಮಾ. ಇದೆಲ್ಲ ಅವ್ರ ಸಪೋರ್ಟ್ ಇದ್ರೇ ಆಗೋದು ಸರ್. ಇಲ್ಲ ಅಂತಾರೆ ಆಯ್ತಲ್ಲ, ಒಂದೇ ಸಲ 2 ಸಿನಿಮಾ ಹೇಗೆ ತರಕ್ಕಾಗುತ್ತೆ? ರಕ್ಕಸಪುರದವಳು ಇವಾಗ ರಿಲೀಸು, ಇನ್ನು 2 ತಿಂಗಳು KD ರಿಲೀಸು. ಆ ಬಾಂಡಿಂಗು ಅಂದ್ರೆ ನಮ್ಮ ಹುಡುಗರು, ನಮ್ಮ ಶಿಷ್ಯಂದಿರು ಅವ್ರು ಚೆನ್ನಾಗಿರ್ಬೇಕು ಅಂತ ಆ ಥರ ಬಯಸಿದ್ರೆ. ಪ್ರಮೋಷನಲ್ ವಿಡಿಯೋನ ಎಲ್ಲ ನೋಡಿದೆ ಸರ್. ಸುಮ್ಮನೆ ಸೈಲೆಂಟ್ ಆಗಿ ಕೂತಿರ್ತಾರೆ, ಬರ್ರೋ ಏನಕ್ಕತ್ತೆ, ಏನ್ ಪ್ಲಾನ್ ಮಾಡ್ಕೊಂಡ್ರೆ, ಏನ್ ಸ್ಕೆಚ್ ನಮ್ದೇ ಸ್ಕೆಚ್. ಅವರು ನ್ಯಾಚುರಲ್ ಆಗಿರ್ತೀರ ನೋಡಿ ಅವ್ರು ಹಂಗೆ. ನಾವೇನಾರು ಸ್ಕ್ರಿಪ್ಟ್ ಮಾಡ್ಬೇಕಾರೆ ನಾವು ಡಿಸ್ಕಸ್ ಮಾಡ್ಕೊಂಡೆಲ್ಲ ಹೋಗ್ಬೇಕು. ಅವ್ರ ಮುಂದೆ ಏನಿಲ್ಲ, ಅವ್ರು ಅನ್ಸಿದ್ದೆ. ಅವ್ರ ಸಿನಿಮಾ PRO ಬೇಕಾಗಿಲ್ಲ ಸರ್, ಯಾಕಂದ್ರೆ ಅವರೇ PRO. ಅಯ್ಯೋ, ಅವ್ರು ದೊಡ್ಡ PRO ಸರ್ ಅವರು. ಈಗ ಪ್ರಮೋಷನ್ ಅವರು ಆಮೇಲೆ ನೀಟಾಗಿ ತಲುಪಿಸ್ತಾರೆ ಸರ್ ಅವರು ಜನಗಳಿಗೆ. ಆ ನಾಡಿ ಮಿಡಿತ ಒಬ್ಬ ನಿರ್ದೇಶಕನ ಅವರಷ್ಟು ಜನ ಅರ್ಥ ಮಾಡ್ಕೊಂಡಿರೋದು ಅದು ಬ್ಲೆಸ್ಸಿಂಗು ಸರ್. ಅದು ಮುಂದಿನ ದಿನಗಳಲ್ಲಿ ತರುಣ್ ಸುಧೀರ್ ಅಷ್ಟೇ ಸರ್, ತರುಣ್ ಸರ್ ಅಷ್ಟೇ ಎಲ್ರಿಗೂ ಇಷ್ಟ ಆಗಿದ್ದಾರೆ. ಆ ಥರ ಮುಂದಿನ ದಿನಗಳಲ್ಲಿ ನಮಗೆಲ್ಲ ಸಿಕ್ಕರೆ ನಮ್ಮ ಅದೃಷ್ಟ ಅನ್ಕೋಬೇಕಷ್ಟೇ ಸರ್. ಅದು ಏನಂದ್ರೆ ಮ್ಯೂಸಿಕ್ ಸರ್ ಸಖತ್ ಇಡ್ತಾರೆ ಸರ್. ಆ ವಿಷಯ ಅವ್ರದ್ದು ಫಸ್ಟ್ ಮೂವಿಯಿಂದ ಬಂದಿರೋದು ಮ್ಯೂಸಿಕ್ ಈಗಲೂ ಫಾರ್ ಎವರ್ ಸರ್. ಆಮೇಲೆ ಅವರು ರಾಕ್ಷಸ ಸರ್. ಅವರು ನೈಟ್ 11:30 ಫೋನ್ ಹಾಕ್ಬಿಡ್ತಾರೆ, ಮಗ ಸೀನ್ ಏನಾದ್ರು ಮಾಡಬೇಕು ಕಣೋ ಒಂಚೂರು ನೋಡೋ ಅಂತಾರೆ. ಇಲ್ಲ ಅವರೇ ಒಂದು ಯೋಚನೆ ಮಾಡ್ಕೊಂಡು 2-3 ಥರ ಯೋಚನೆ ಮಾಡ್ಕೊಂಡು ಈ ಥರ ಅನ್ಕೊಂಡಿದ್ದೀನಿ, ಸರಿ ನಾ ನೋಡ್ರೋ ಹಿಂಗೆ ಬರ್ರೋ ಕುತ್ಕೊಳ್ಳೋಣ ಅಂತಬಿಟ್ಟು ಬೆಳಿಗ್ಗೆ ಸರ್ ನಾನು ಇಷ್ಟು ವರ್ಷ ಆಗಿದೆ ಸಿನಿಮಾಗೆ ಬಂದು ಒಂದು 8-9 ವರ್ಷ ಆಗಿದೆ ಸರ್. ಬೆಳಿಗ್ಗೆ 6:30 ಡಿಸ್ಕಷನ್ ಸರ್. ಇವತ್ತು ಈಗಲೂ ಮೊನ್ನೆ ಸೇಮು ಅವರು ಒಂದು 10 ಗಂಟೆ ಯಾವ್ದಾದ್ರು ಫಂಕ್ಷನ್ಗೆ ಹೋಗ್ತಾರೆ, 6 ಗಂಟೆ ಡಿಸ್ಕಷನ್ ಹಾಕೊಂಡು ಮುಗಿಸ್ಬಿಟ್ಟೆ ಹೋಗೋದು ಅವರು. ಇವತ್ತು ಕೆಲಸ ಅಂದರೆ ಹಂಗೆ. ಆಮೇಲೆ ಮ್ಯೂಸಿಕ್ ವಿಚಾರ ಬಂದರೆ ಮಲಗೋದೇ ಇಲ್ಲ ಸರ್. ಅವ್ರಿಗೆ ಅನ್ಸಿದ್ದು ಏನೋ ಬರೀತಾ ಇರ್ತಾರೆ, ಒಂದು ಬ್ಲ್ಯಾಕ್ ಕಾಫಿ ಇಟ್ಕೊಂಡು ಅವ್ರು ಬರೆಯೋಕೆ ಕೂತ್ಕೊಂಡ್ರೆ ಸರ್, ಬೆಳಿಗ್ಗೆ 10 ಗಂಟೆಗೆ ಅವ್ರದೇ ಸಪ್ರೇಟು ಕ್ಯಾಬಿನ್ನು. ಅವ್ರ ಕ್ಯಾಬಿನ್ಗೆ ಕೂತ್ಕೊಂಡ್ರೆ ಸಾಯಂಕಾಲ ಬರೋ ಅಷ್ಟರಲ್ಲಿ ಒಂದು ಸಾಂಗು ಇನ್ಕ್ಲೂಡಿಂಗು ಪಲ್ಲವಿ, ಚರಣ, ಅದ್ರಲ್ಲಿ ಏನು ಬರಬೇಕು, ಫೀಡಿಂಗ್ಸ್ ಮ್ಯೂಸಿಕ್ ಏನು ಬರಬೇಕು ಎಲ್ಲ ಅವರೇ ಬರ್ಕೊಂಡು ಅವರೇ ರೆಡಿ ಆಗ್ತಾರೆ. ಇವತ್ತು ಅಷ್ಟು ಡೆಡಿಕೇಶನ್ ಅವರೇ ವರ್ಕ್ ಮಾಡುವಾಗ ನಾವು ಇನ್ನೆಷ್ಟು ವರ್ಕ್ ಮಾಡಬೇಕಾಗಿ ಸರ್ ಅವ್ರ ಜೊತೆ ಇದ್ದು. ಸರ್ ಏನು ಹೇಳ್ತಾ ಇದ್ರಿ? ಅದೇ ಮ್ಯೂಸಿಕ್ ಸರ್. ಅಲ್ಲ, ಪ್ರೇಮ್ ಸರ್ ಅದೇ ನಮ್ಮ ಕನ್ನಡ ಇಂಡಸ್ಟ್ರಿಲಿ ನಿರ್ದೇಶಕರಲ್ಲಿ ಮ್ಯೂಸಿಕಲ್ ಅಂತೂ ಟಾಪ್ 1 ಸರ್. ಅವ್ರು ಯಾವ ಸಿನಿಮಾದ ಇಷ್ಟ? ಎಕ್ಸ್ಕ್ಯೂಸ್ ಇಂದನೂ ಇಷ್ಟ ಸರ್. ಎಲ್ಲ ಸಿನಿಮಾ ಪ್ರತಿಯೊಂದು ಸಿನಿಮಾನೂ ಬಿಟ್ಟಿಲ್ಲ ನಾನು, ಪ್ರತಿಯೊಂದು ಸಿನಿಮಾನೂ ನೋಡಿದ್ದೀನಿ. ರಕ್ಕಸಪುರದೊಳಲ್ಲಿ ರೆಫರ್ ಮಾಡಿ ಸ್ಟೇಜ್ ಮೇಲೆ ಮಾತಾಡಿದಾಗ ನಿಜವಾಗ್ಲೂ ನಾನು ಮೂರ್ತಕ್ಕೆ ನಮ್ಮನ್ನೆಲ್ಲನೂ ಕರೆಯಲ್ಲ ಅಂದ್ಕೊಳ್ತಿದ್ದೆ. ಅಲ್ಲಿಗೆ ಹೋಗಿ ನಿಂತ್ಕೊಂಡಾಗಲೇ ಗೊತ್ತಾಗಿದ್ದು ರಕ್ಷಿತಾ ಮೇಡಮ್ ಮಾತಾಡಿದಾಗ. ನಾವು ಆಫೀಸಲ್ಲಿ ಸ್ಕ್ರಿಪ್ಟ್ ಡಿಸ್ಕಷನ್ ಮಾಡುವಾಗಲೂ ಅಷ್ಟೇ ಸರ್. ಸಿದ್ಧಾರ್ಥನ ಗೌರವ್ರನ್ನ ರೆಫರ್ ಮಾಡಿದ್ದೆ ನಮ್ಮ ಪ್ರೇಮ್ ಸರ್, ರಕ್ಷಿತಾ ಮೇಡಮ್.
ಮಗ ಅವ್ರಿಗೆ ಪ್ರತಿಯೊಂದು ಪಾತ್ರನೂ ಗೊತ್ತು, ಆ ಕ್ಯಾರೆಕ್ಟರ್ಗಳು ಯಾವ ಥರ ಬಿಹೇವ್ ಮಾಡುತ್ತೆ ಅಂತಲೂ ಪ್ರೇಮ್ ಸರಿಗೆ ಗೊತ್ತು. ಅವರೇ ಕೂತ್ಕೊಂಡು ನಮ್ಮ ಜೊತೆ ಡಿಸ್ಕಸ್ ಮಾಡೋದ್ರಿಂದ ಅವ್ರು ಹೇಳೋರು, ಮಗ ಹಾಕೊಳ್ರು ಚೆನ್ನಾಗಿರುತ್ತೆ ಅಂತ. ನಮ್ಮ ರಕ್ಷಿತಾ ಮೇಡಮ್ ಅಷ್ಟೇ, ಗೌರವ್ ಸಿದ್ದಣ್ಣನ ಅವರು ಯೂಟ್ಯೂಬಲ್ಲಿ ನೋಡಿ ಅವ್ರಿಗೆ ಆ ಪಾತ್ರ ತುಂಬ ಚೆನ್ನಾಗಿರುತ್ತೆ, ಆ ಕ್ಯಾರೆಕ್ಟರ್ಗಳು ಇದೆಯಲ್ಲ ಅದನ್ನ ಇವ್ರು ನಾಲ್ಕು ಅಂತ ಅಂದ್ಬಿಟ್ಟು ಅವರೇ ರೆಫರ್ ಮಾಡಿದ್ದು. ಆಮೇಲೆ ಅವರು ಬಂದಮೇಲೆ ಪಾತ್ರನ ಅಷ್ಟೇ ಅದ್ಭುತವಾಗಿ ತಗೊಂಡೋಗಿದ್ದಾರೆ. ಅದು ತುಂಬ ಜನ ಕನೆಕ್ಟ್ ಆಗಿದಾರಲ್ಲ ಸರ್, ಆಲ್ರೆಡಿ ಅವರೇ ಕನೆಕ್ಟ್ ಮಾಡಿದ್ದಾರೆ ಆಡಿಯನ್ಸ್ನ. ಅದು ನಮಗೆ ತುಂಬ ಪ್ಲಸ್ ಆಗುತ್ತೆ ಸರ್ ಸಿನಿಮಾದಲ್ಲಿ. ನಿಮಗೆ ಯಾವ್ದು ಇಷ್ಟ ಅವ್ರ ಸಿನಿಮಾಗಳಲ್ಲಿ? ಏನು ಪ್ರೇಮ್ ಸರ್ ಮೂವಿಗಳಲ್ಲೇ ಸಾಂಗ್ಸು ಅವ್ರ ಸಿನಿಮಾಗಳು? ಅವ್ರ ಸಾಂಗ್ಸ್ ನಂಗೆಲ್ಲ ಇಷ್ಟ. ಈ ಪ್ರೀತಿ ಯಾಕೆ ಭೂಮಿ ಮೇಲಿದೆ ಆ ಸಾಂಗ್ಸ್ ಎಲ್ಲ ನಂಗೆ ತುಂಬ ಇಷ್ಟ. ಅವ್ರ ಸಾಂಗಲ್ಲಿ ಒಂದು ಫ್ಲೇವರ್ ಇದೆ. ಅಂದರೆ ಎಲ್ಲಾದರೂ ಟ್ರಾವೆಲ್ ಮಾಡುವಾಗ ಅವ್ರ ಸಾಂಗ್ ಕೇಳ್ತಾ ಇದ್ರೆ ಒಂಥರ ವಿಂಡೋ ಸೀಟ್ ಕೂತ್ಕೊಂಡು ಅವ್ರ ಸಾಂಗ್ ಕೇಳೋದು ನಂಗೆ ತುಂಬ ಇಷ್ಟ. ಕೇಳ್ಕೊಂಡು ಅಂದ್ರೆ ಯಾವ್ದೋ ಹುಡುಗ ನಮ್ಗೆ ಹಾಡ್ತಿದ್ದಾನೇನೋ ಅಂತ ಆ ಫೀಲಲ್ಲಿ ಅವ್ರ ಸಾಂಗ್ ಎಲ್ಲ ಒಂಥರ ಅಮೇಝಿಂಗ್ ಆಗಿರುತ್ತೆ. ಸರ್, ಈಗ ಯಾರೇ ಆಗಲಿ ಒಬ್ಬ ಕವಿ ಆಗಕ್ಕೂ ಮುಂಚೆ ಅವನೊಬ್ಬ ವ್ಯಕ್ತಿ ಆಗಿರ್ತಾನೆ. ಸೊ ನನಗೊಂದು ಚಿಕ್ಕ ವಯಸ್ಸಿದ್ದಾನು ಕ್ಯೂರಿಯಾಸಿಟಿ. ಸೊ ಒಬ್ಬ ಕವಿ ಹೇಗಾಗ್ತಾನೆ ಅಂದ್ರೆ, ಈಗ ಒಂದು ಕತೆ ಹುಟ್ಟೋದು ಅಂದ್ರೆ ಸೊ ಒಬ್ಬೊಬ್ರಿಗೆ ಮೈಂಡ್ ಸೆಟ್ ಇರುತ್ತೆ. ಸೊ ನಾನು ಆ ಪ್ಲೇಸಿಗೆ ಹೋದ್ರೆ ನನಗೇನೋ ಒಂಚೂರು ಐಡಿಯಾಸ್ ಥಾಟ್ಸ್ ಬರುತ್ತೆ, ನನಗೆ ಅಲ್ಲಿ ಮೈಂಡ್ ಫ್ರೆಶ್ ಈಗ ಅಲ್ಲಿ ಇರಬೇಕು, ಸ್ವಲ್ಪ ಕೆಲವ್ರಿಗೆ ಹಾಡು ಕೇಳಿದ್ರೆ ಮೈಂಡ್ ಫ್ರೆಶ್ ಆ ಥರ ಇರುತ್ತೆ. ಸೊ ಒಂದು ಕತೆ ಹುಟ್ಟೋ ಹಿನ್ನೆಲೆ ಹೇಗೆ ಸರ್? ಅವ್ರಿಗೆ ಏನು ಸ್ಪಾರ್ಕ್ ಆಗುತ್ತೆ? ಒಬ್ಬ ಅಂದರೆ ಎಕ್ಸ್ಪೀರಿಯನ್ಸು ಸರ್, ನನಗನ್ಸೋದು ಎಕ್ಸ್ಪೀರಿಯನ್ಸ್ಗಿಂತ ತುಂಬ ದೊಡ್ಡದು ಯಾವುದೂ ಇಲ್ಲ. ಇವಾಗ ಯಾವುದೇ ಬರೀಬೇಕು ಅಂತಂದ್ರೆ ನಾವೆಲ್ಲೋ ಕೇಳಿರಬೇಕು ಇಲ್ಲ ನೋಡಿರಬೇಕು. ಅದನ್ನು ಬಿಟ್ಟು ಅದನ್ನು ಹೇಳ್ತಾರಲ್ಲ, ನಾನು ಲಾಸ್ಟ್ ಯಾರಿಗೋ ಹೇಳ್ತಿದ್ದೆ ನಮ್ಮ ಸ್ನೇಹಿತರಿಗೆ, ನಾವೆಲ್ಲ ಇವಾಗೆಲ್ಲ ತುಂಬ ಜನ ಹೇಳುವಾಗ ಸರಸ್ವತಿ ಪುತ್ರರು ಅಂದ್ಬಿಡ್ತಾರೆ ರೈಟ್ರ್ಗಳಿಗೆ. ಆ ಶಾರದೆಗೆ ದತ್ತು ಪುತ್ರರು ನಾವು. ಅವ್ರು ಏನಾರು ಶಾರದೆ ಯಾರು ಎತ್ತಿದ್ರೆ ಅವ್ರು ಕುವೆಂಪು ಅವರು, ನಮ್ಮ ಜ್ಞಾನಪೀಠ ಪ್ರಶಸ್ತಿಗಳು ಏನು ಬಂದಿದೆ ಅಂಥ ದೊಡ್ಡವರು ಅಣ್ಣವರು, ಇವರೆಲ್ಲ ಶಾರದಾ ಪುತ್ರರು. ನಾವು ಅವ್ರನ್ನ ನೋಡಿ ಕಲಿಯೋವಂಥದ್ದು ಇರುತ್ತೆ ಸರ್. ಕೆಲವೊಬ್ರು ಒಳಗಡೆ ಒಂದಷ್ಟು ಪುಸ್ತಕಗಳಿದೆ, ಆ ಪುಸ್ತಕಗಳನ್ನ ಓದೋದು. ಸರ್ ನನಗೆ ರವಿ ಬೆಳಗೆರೆಯವ್ರದ್ದು ಸರ್ ರಂಗವಿಲಾಸ ಬಂಗಲೆಯ ಕೊಲೆಗಳು ಅಂತ ಒಂದು ಕ್ರೈಮ್ ಜಾನರು ನಂಗೆ ತುಂಬ ಆರ್ಟ್ ಫೇವ್ರೇಟು ಸರ್. ಅದು ಒಂದು ಸಲ ಬುಕ್ ಹಿಡಿದ್ರೆ ಸರ್ ಬೇರೆ ಬೇರೆ ವರ್ಕ್ ಮಧ್ಯ ನಾವು ಓದೋದು ತುಂಬ ಕಷ್ಟ ಅನಿಸುತ್ತೆ. ಬಟ್ ಆ ಬುಕ್ಕು ನೀಟಾಗಿ ಓದಿಸ್ಕೊಂಡು ಹೋಗುತ್ತೆ. ಆ ಬುಕ್ಕು ಹೇಳಿ ಹೋಗೋ ಕಾರಣ ಇವಾಗ ಸೋಷಿಯಲ್ ಮೀಡಿಯಾದಲ್ಲೆಲ್ಲ ವೈರಲ್ ಆಗ್ತಾ ಇದೆ. ಅದು ಆಲ್ರೆಡಿ ಕಾಲೇಜಲ್ಲಿ ಓದಿದ್ದೇವೆ, ಮತ್ತೆ ಇಷ್ಟೊಂದು ವೈರಲ್ ಆಗ್ತಿದೆಯಲ್ಲ ಅಂತ ಮತ್ತೆ ನಾವು ರೈಟ್ರ್ ಪರ್ಸ್ಪೆಕ್ಟಿವಲ್ಲಿ ಅದನ್ನು ಓದಿದಾಗ ಅರ್ಧ ಹಂಗೆ ಎತ್ತು ಮಾಡಿಬಿಟ್ಟು ಅಷ್ಟು ಡಿಸ್ಟರ್ಬಿಂಗ್ ಆಗಿದೆ. ತುಂಬ ಬುಕ್ಸ್ಗಳಿದೆ ಸರ್. ಆಮೇಲೆ ಗಾಡ್ ಫಾದರ್ ಇದೆ, ನೆತ್ತರಲ್ಲಿ ಹರಿದ ಕಥೆಗಳು ಅಂತ ಇದೆ, ತುಂಬ ಬುಕ್ಸ್ಗಳಿದೆ. ಬೀಚ್ ಅವ್ರದ್ದು ಎಲ್ಲ ಬುಕ್ಸು ಇಷ್ಟ ಆಗುತ್ತೆ ನನಗೆ. ಮೇಡಮ್, ಎಕ್ಸ್ಪೀರಿಯನ್ಸ್ ಆಗಿತ್ತು ಸೆಟ್ಟಲ್ಲಿ ರಾಜ್ವಿ ಶೆಟ್ಟಿ ಅವರು ಆ ಥರ ದೊಡ್ಡ ದೊಡ್ಡ ಆ್ಯಕ್ಟರ್ಗಳನ್ನೆಲ್ಲ ನೋಡಿ? ತುಂಬ ಚೆನ್ನಾಗಿತ್ತು. ಅಂದರೆ ಏನು ಕಲಿತ್ರಿ? ಕಲಿತಾ ಇದ್ದೀನಿ ಎಲ್ಲ ದೊಡ್ಡವ್ರ ಮಧ್ಯ. ನಾನು ಅಂದರೆ ತಾಳ್ಮೆಯಿಂದ ಇರೋದು ಕಲಿತೆ ಅನ್ಕೋತೀನಿ. ಪೇಷಂಟ್ ಕಲಿತೆ, ತಾಳ್ಮೆ ಇಂದ ಇದ್ದು ವೇಟ್ ಮಾಡಿದ್ರೆ ಡೆಫಿನೆಟ್ಲಿ ಒಂದು ಒಳ್ಳೆ ಇದು ಸಿಗುತ್ತೆ ಅನ್ನೋದನ್ನ ಕಲಿತೆ. ಆಮೇಲೆ ರಾಜ್ ಸರ್ ಯಾವಾಗಲೂ ಅಂದರೆ ಎಷ್ಟೇ ಹೊತ್ತಾಗಲಿ ನೈಟ್ ಶೂಟ್ ಎಷ್ಟೇ ಹೊತ್ತಾದರೂ ಯಾರೇ ಸೆಲ್ಫಿ ಕೇಳಿದ್ರು ಅವರು ಅಂದರೆ ಟಯರ್ಡ್ ಆಗಿದ್ದಾರೆ ಆ ಥರ ಏನೂ ಅನ್ಕೋತಾನೆ ಇರಲಿಲ್ಲ, ಕೊಡ್ತಾಯಿದ್ರು. ಅವರು ಅಷ್ಟು ದೊಡ್ಡ ಆರ್ಟಿಸ್ಟ್ ಇದ್ದರೂ ಒಂದು ಸ್ವಲ್ಪನೂ ಎಷ್ಟು ಎಲ್ಲರ ಜೊತೆ ಬೆರೀತಾ ಇದ್ರು. ಸೊ ಅದನ್ನೆಲ್ಲ ನಾವು ನೋಡಿ ಕಲಿಬೇಕು. ಒಂದು ಸ್ವಲ್ಪ ಕಲಿತಾ ಇದ್ದೀನಿ ನಾನು. ಹಾಂ ಸರ್. ಸರ್, ನೀವು ನಿಮ್ಮದು ಜರ್ನಿ ತೊಗೊಂಡ್ರೆ, ನೀವೊಂದು ಶಾರ್ಟ್ ಫಿಲಮ್ಸಿಂದ ವೆಬ್ ಸೀರೀಸ್ ಮಾಡಿದ್ದೀರಾ, ಶಾರ್ಟ್ ಫಿಲ್ಮ್ಸ್ ಮಾಡಿದ್ದೀರಾ, ಎಲ್ಲ ಆ್ಯಕ್ಟರ್ಗಳ ಜೊತೆ ಮಾಡ್ತಾ ಇದ್ದೀರಾ. ಸೊ ಈಗ ರಾಜ್ವಿ ಶೆಟ್ಟಿ ಅವ್ರ ಜೊತೆ ಮಾಡಿದ್ದು ಸೊ ಹೇಗಿತ್ತು ಸರ್? ನಿಮಗೆ ಹೇಗೆ ಅನಿಸ್ತು ಸರ್? ಒಂದೇ ತಾಯಿ ಮಕ್ಕಳು ಇರ್ತಾರೆ. ನಾವು ಇಡೀ ಟೀಮ್ ಅದನ್ನೇ ಅವಾಗಲಿಂದನೂ ಹೇಳ್ಕೊಂಬರ್ತಿದ್ದೆ. ಅದನ್ನೇ ಡೈರೆಕ್ಟ್ರಿಂದ ಹಿಡಿದು, ಪ್ರೊಡ್ಯೂಸರಿಂದ ಹಿಡಿದು, ರೈಟ್ರಿಂದ ಹಿಡಿದು, ಆರ್ಟಿಸ್ಟಿಂದ ಹಿಡಿದು, ಎಡಿಯಿಂದ ಹಿಡಿದು, ಅಸೋಸಿಯೇಟಿಂದ ಎಲ್ಲರೂ ಅಷ್ಟೇ ಅವ್ರವ್ರ ಕೆಲಸ ಏನಿದೆಯೋ ಅದನ್ನು ಅಚ್ಚುಕಟ್ಟಾಗಿ ಮಾಡ್ಕೊಂಡು ಹೋಗ್ತಿದ್ರು. ರಾಜ್ವಿ ಶೆಟ್ಟಿ ಸರ್ ಬಂದಾಗ ಗುಡ್ ಮಾರ್ನಿಂಗ್ ಹೇಳ್ತಿದ್ರು, ಗುಡ್ ಮಾರ್ನಿಂಗ್ ಬನ್ನಿ ಸಿದ್ದಣ್ಣ ಅಂತ ಈಗಲ ಮೇಲೆ ಕೈ ಹಾಕ್ಕೊಂಡು ಕಾಫಿ ಕುಡಿಯೋದಾಗಲಿ. ಆಮೇಲೆ ಅವರು ಇವಾಗಿನ ಟ್ರೆಂಡಿಗೆ ಲೆಕ್ಕ ಹಾಕ್ಕೊಂಡ್ರೆ ಕ್ಯಾರವನ್ ಅನ್ನೋ ಒಂದು ಹುಚ್ಚುದು ಇದಿರುತ್ತೆ. ಅವಾಗೆಲ್ಲ ಫಸ್ಟ್ ಎಲ್ಲ ಅಂದರೆ ಚೇರ್ ಹಾಕೊಂಡು ಕೂತ್ಕೊಂಡ್ರೆ ಇವ್ರು ಆರ್ಟಿಸ್ಟು ಮಾತಾಡ್ತಿದ್ರು, ಸಂಬಂಧಗಳು ಬೆಳೀತಿತ್ತು. ಇವಾಗ ಹಂಗೇನಿಲ್ಲ, ಹೋದ ಮುದ್ರಕಂಡ ಬನ್ನಿ ಸರ್ ಅಂತ ಗೆದ್ದು ಬಂದ ಆ್ಯಕ್ಟ್ ಮಾಡ್ದ ಹೋದ. ಇಲ್ಲಿ ಯಾರು ನನ್ನ ಜೊತೆ ಪಕ್ಕದಲ್ಲಿ ಆ್ಯಕ್ಟ್ ಮಾಡ್ತಾವನೆ ಅನ್ನೋದು ಗೊತ್ತಾಗ್ತಿದೆ. ರಾಜ್ವಿ ಶೆಟ್ಟಿ ಸರ್ ಕ್ಯಾರವನ್ ಇದ್ರೂ ಕೂಡ ಅತಿ ಜಾಸ್ತಿ ಟೈಮ್ ಹೋಗ್ತಿದ್ದಿಲ್ಲ. ಏನಾದರೂ ಟಿಫನ್ ಟೈಮ್ ಬ್ರೇಕಲ್ಲಿ ಹೋಗೋರು, ಇಲ್ಲ ಲಂಚ್ ಟೈಮ್ ಹೋಗೋರು. ಅಂದರೆ ಆ ಟೀಮು ಎಷ್ಟು ಅಟ್ರಾಕ್ಟಿವ್ ಆಗಿ ಇರುತ್ತೆ ಅನ್ನೋದು ಇಂಪಾರ್ಟೆಂಟು. ಅವ್ರು ಅಟ್ರಾಕ್ಟಿವ್ ಆಗಿ ಇದ್ದಾಗ ಏನಾಗುತ್ತೆ, ನಾನೇ ಯಾಕೆ ಅಲ್ಲೋಗಿ ಕೂತ್ಕೊಳ್ಳಿ, ಇಲ್ಲೇನಾದರೂ ವಿಷಯ ತಿಳಿಬೋದ ಅಥವಾ ನಾವು ಏನಾದರೂ ಹೇಳ್ಬೋದ. ಬಟ್ ರಾಜ್ವಿ ಶೆಟ್ಟಿ ಸರ್ ನಿರ್ದೇಶಕರಾಗಿ, ಆ್ಯಕ್ಟ್ರಾಗಿ, ಈ ರವಿ ಸಾರಂಗ ಸರ್ ನಿರ್ದೇಶಕರು ನಿರ್ದೇಶನ ಮಾಡ್ತಿದ್ದಾಗ ಒಂದು ಮಾತನ್ನು ಮಾಡ್ತಿರಲಿಲ್ಲ.
ಮನೆ ಇದೊಂದು ಚೇಂಜಸ್ ಮಾಡೋಣ ಅಂತಾಗಲಿ ಅಥವಾ ಏನೇ ಆಗಲಿ ಅವ್ರು ಇವತ್ತು ಕತೆ ಒಳಗಡೆ ಇದನ್ನೇ ಮಾಡಿಲ್ಲ. ಅಂದರೆ ಸ್ಕ್ರಿಪ್ಟ್ ಒಳಗಡೆ ಇದನ್ನು ಮಾಡಿದರೆ ಚೆನ್ನಾಗಿರ್ತಿತ್ತು, ಇದು ಮಾಡು ಅಂತ ಹೇಳ್ತಿರ್ಲಿಲ್ಲ. ಅವ್ರು ಏನು ಹೇಳ್ತಾರೆ ಅದು ಅಚ್ಚುಕಟ್ಟಾಗಿ ಮಾಡ್ಕೊಂಡು ಹೋಗ್ತಿದ್ರು. ನಮ್ಮ ಜೊತೆ ತುಂಬ ಒಡನಾಟ ಇತ್ತು. ನಂಗೆ ಖುಷಿ ಆಗುತ್ತೆ ರಾಜ್ಬಿಟ್ರೆ ಶೆಟ್ಟಿ ಸರ್ ಜೊತೆ ಇನ್ನೂ ನೆಕ್ಸ್ಟ್ ಎಷ್ಟೇ ಸಿನಿಮಾ ಸಿಕ್ಕಿದ್ರು ಅವ್ರು ನಮ್ಮನ್ನು ಬಳಸ್ಕೊಳ್ಳೋದು, ನಮ್ಮನ್ನು ಮಾತಾಡಿಸೋ ಪ್ರೀತಿನೇ ಬೇರೆ ಥರ. ಒಂಥರ ಎಲ್ಲೋ ಒಂದು 25 ವರ್ಷ 30 ವರ್ಷ ಫ್ರೆಂಡ್ಸ್ ಆಗಿರ್ಬೋದು, ಇಲ್ಲ ಸ್ಕೂಲ್ ಮೆಂಟೋ ಕಾಲೇಜ್ ಮೆಂಟೋ ಆ ಥರ ಮಾತಾಡಿಸ್ತಾರೆ. ಅದೊಂದು ಖುಷಿ ವಿಚಾರ. ಸರ್ ರಕ್ಕಸಪುರದೊಳ್ಳೆ ರಾಕ್ಷಸರು ಯಾರು ಮನುಷ್ಯರು? ಸರ್ ಪಾತ್ರಗಳೇ ಸರ್, ರಾಕ್ಷಸರು ಪಾತ್ರಗಳೇ, ಮನುಷ್ಯರು ಪಾತ್ರಗಳೇ. ಕೆಲವು ಸಲ ಮನುಷ್ಯರು ರಾಕ್ಷಸರಾಗ್ಬಿಡ್ತಾರೆ, ರಾಕ್ಷಸರು ಮನುಷ್ಯರಾಗ್ಬಿಡ್ತಾರೆ ಅಂತ ಉದಾಹರಣೆಗಳಿರೋ ಸೀನ್ಗಳೆಲ್ಲ ಇದ್ದಾವೆ ಸರ್. ಆಮೇಲೆ ಎಲ್ಲ ಪೋಸ್ಟರ್ಲು ಅಬ್ಸರ್ವ್ ಮಾಡಿದ್ರೆ ಒಂದು ಎತ್ಕೊಳ್ಳುತ್ತೆ ಸರ್. ಟ್ರೈಲರ್ ನೋಡಿದ್ರು ಅಷ್ಟೇ, ಪೋಸ್ಟರ್ಸ್ ನೋಡಿದ್ರು ಯಾವ ಬಣ್ಣ ಇಲ್ಲಿ? ರೆಡ್. ಅಲ್ಲಿ ಟ್ರೈಲರ್ ತೋರಿಸಿದಾಗ ಒಂದು ಹೆಣ್ಮಕ್ಳು ಕಿಡ್ನಾಪ್ ಆಗಿದ್ರೆ ಅದು ಇದು ಏನೇನೋ ಸಾವಾಗಿದೆ ಅಂತೆಲ್ಲ ಬಂದ್ರು. ಅಲ್ಲೂ ಕೆಂಪು ಸೀರೆ ಉಡ್ಕೊ ಬಂದಿರೋರು ಒಂದಿಷ್ಟು ಶಾಪ್ ಕಟಿಂಗ್ ಅಲ್ಲಿ ಕಾಣುತ್ತೆ. ಸೊ ಕೆಂಪು ಬಣ್ಣ ತುಂಬಾ ನಿಯರೆಸ್ಟ್ ಆಗಿದೆ, ಅಂದ್ರೆ ರಕ್ತ ಆಲ್ಮೋಸ್ಟ್. ಅಂದರೆ ಆ ಪ್ರಾಂತ್ಯದ ಕತೆ ಸರ್ ಇದು. ಅಲ್ಲೇ ಒಂದು ನಡೆಯುವಂಥ ಕತೆಗಳು ತುಂಬ ಮಣ್ಣಲ್ಲಿ ಮುಚ್ಚೋಗ್ಬಿಟ್ಟಿರ್ತವೆ ಸರ್. ಯಾರಾದರೂ ಒಬ್ಬರು ಅಂಥ ಒಂದು ಕತೆನ ನಾವು ತಗೋಬೇಕಾಗುತ್ತೆ. ಅದ್ರ ಮೇಲೆ ನಾವೇನೋ ಒಂದು ಕತೆಗಳನ್ನ ನಾವು ಸೃಷ್ಟಿ ಮಾಡಿ ಸಿನಿಮಾ ಮಾಡಿ ಜನರುಗಳಿಗೆ ತೋರಿಸ್ಬೇಕಾಗುತ್ತೆ. ಆ ಥರ ಒಂದು ತೋರಿಸಿರೋವಂಥ ಕತೆನೇ ಇದು ರಕ್ಕಸಪುರದವಳು. ಆ ರೆಡ್ ಶೇಡು ಏನು ಅಂತ ಅಂದರೆ ಅದು ಸಿನಿಮಾದಲ್ಲೇ ನೋಡಬೇಕು ಸರ್. ಸರ್ ಇನ್ನ ಶೂಟಿಂಗ್ ಆಗಿರೋದು ಯಾವ ಸೈಡ್ ಆಗಿದೆ ಸರ್? ಮಾದೇಶ್ವರಂ ಬೆಟ್ಟ, ಮೈಸೂರು, ನಮ್ಮ ಬೆಂಗಳೂರು ಈ ಸೈಡ್. ಆ ಸೈಡ್ ಸರ್ ಸ್ವಲ್ಪ ಮಂಡ್ಯ ಕೊಳ್ಳೇಗಾಲ ಆ ಥರ ಸೈಡ್ ಎಲ್ಲ ಬಂದ್ರೆ ಸ್ವಲ್ಪ ಅಲ್ಲಿ ಬ್ಲ್ಯಾಕ್ ಮ್ಯಾಜಿಕ್ ಈ ಮಾಟ ಮಂತ್ರ ಅನ್ನೋದೆಲ್ಲ ಸ್ವಲ್ಪ ಜಾಸ್ತಿ. ಸೊ ಆ ಸೈಡ್ ಇದಕ್ಕೆ ಬರೋದು. ಸೊ ಅದು ಈ ತರ ಈ ಮೂವಿಲಿ ಅದೇನೋ ಸ್ವಲ್ಪ ರಿಲೇಟೆಡ್ ಆಗಿ ಬರುತ್ತೆ. ರಿಲೇಟೆಡ್ ಇದೆ ಸರ್. ಆ ಬೇಸ್ ಬಂದೋಗುತ್ತೆ. ತುಂಬ ಅದೇ ಕತೆ ಆಗಿರಲ್ಲ. ಅಂದರೆ ಒಬ್ಬ ಇನ್ವೆಸ್ಟಿಗೇಷನ್ ಮಾಡ್ಕೊಂಡೋಗಿರೋ ಪೊಲೀಸ್ ಆದಿಲಿ ಏನೇನು ಸಿಗುತ್ತೋ ಅಷ್ಟು ವಿಚಾರಗಳಲ್ಲಿ ಆ ಬ್ಲ್ಯಾಕ್ ಮ್ಯಾಜಿಕ್ ಅನ್ನೋದೊಂದು ವಿಚಾರ ಸರ್. ಅಷ್ಟನ್ನೇ ತೋರಿಸಿದ್ದೀವಿ ನಾವು. ಅದ್ರ ಮೇಲೆ ತುಂಬ ಕತೆ ಇಲ್ಲ ಇದ್ರ ಮೇಲೆ. ಸಿದ್ದು ಸರ್, ನೀವು ಆ ಸೈಡ್ ಆಗಿರೋದ್ರಿಂದ ಈ ಮೂವಿ ರಿಲೇಟೆಡ್ ಬಿಟ್ಟು ಔಟ್ ಸೈಡು. ಸೊ ಅದು ಇರೋದು ನಿಜನಾ ಸುಳ್ಳ? ಸರ್ ನಾನು ಕೊಳ್ಳೇಗಾಲ ಸೈಡ್ ಅಲ್ಲ, ಮಂಡ್ಯ. ಕೊಳ್ಳೇಗಾಲ ಸೈಡ್ ಅಲ್ಲ, ಬಟ್ ಅಲ್ಲಿ ಇರೋದೆಲ್ಲ ಗೊತ್ತಿರುತ್ತಲ್ಲ ಸರ್ ನಿಮಗೆ? ಸರ್ ನಾನು ಆ್ಯಕ್ಚುಲಿ ಏನಂದರೆ ಇವಾಗ ನೀವು ನಂಬ್ತೀನಿ ಅಂತ ಹೇಳಿದ್ರೆ ಖಂಡಿತ ಅದು ಸತ್ಯ ಅಂತಾರೆ. ನಾವು ನಂಬೋದಿಲ್ಲ ಅಂದರೆ ಅದು ಸತ್ಯನೇ ಇಲ್ಲ. ನಮ್ಮ ನೆರಳೇ ನಮಗೆ ಪ್ರೇತದ ಥರ ಕಾಣಿಸೋದು. ಭಯ ಹುಡ್ಸೋದಿಲ್ಲಾಗುತ್ತೆ ಅಂದರೆ ಒಬ್ಬರೇ ಆದಿಲ್ ನೆಟ್ಕೊಂಡು ಹೋಗ್ತಿರುವಾಗ ಎಲ್ಲೂ ಜನಸಂಗ್ರಹಣೆ ಇಲ್ಲದೇನೆ ಏನಾದರೂ ಇಲಿಗಳು ಅವು ಇವು ಇರ್ತವೆ ಪ್ರಾಣಿಗಳು, ಅವು ಸೌಂಡ್ ಆದಾಗ ನಮ್ಮ ಮೈಕುಲ್ಲು ಜುಮ್ ಅನಿಸುತ್ತೆ. ಅದನ್ನೇ ಅಂದ್ಕೊಳ್ಳೋದು, ಅಷ್ಟು ಬಿಟ್ಟರೆ ಇನ್ನೇನಿಲ್ಲ. ಇದೆಲ್ಲ ನಿಜವಾಗ್ಲೂ ಇದೆಯಾ ಅಂತ ಇತ್ತು ಆವಾಗಿನ ಕಾಲದಲ್ಲಿ, ಇವಾಗೆಲ್ಲ ಕಡಿಮೆ ಆಗಿದೆ. ನೀವೇನು ನಂಬ್ತೀರಾ? ಏನು ಸರ್? ಬ್ಲ್ಯಾಕ್ ಮ್ಯಾಜಿಕ್ ಇಲ್ಲ ಸರ್. ಐ ಥಿಂಕ್ ಪಾಸಿಟಿವ್ ಇದೆ ಅಂತಂದರೆ ನೆಗೆಟಿವ್ ಇರಬಹುದು ಅನ್ಸುತ್ತೆ. ಪಾಸಿಟಿವ್ ಇದೆಯಾ ಮೇಡಮ್? ಪಾಸಿಟಿವ್ ಅಂದರೆ ದೇವ್ರಲ್ವಾ? ದೇವ್ರಿದೆಯಾ ಮೇಡಮ್? ಹಾಂ ದೇವ್ರಿದೆ. ಹಾಗಾದ್ರೆ ನೆಗೆಟಿವ್ ಇದೆಯಾ ಮೇಡಮ್? ನೆಗೆಟಿವ್ ಅಂದರೆ ದೆವ್ವ ಅನ್ಸುತ್ತೆ. ದೆವ್ವಗಳೇ ಇದೆಲ್ಲ ಮಾಟ ಮಂತ್ರ ಎಲ್ಲ ಮಾಡ್ತದಲ್ವಾ? ದೆವ್ವನ ಮೈಂಡ್ ಸೆಟ್ ಅವ್ರ ಒಳಗಿರೋ ಇದ ನೆಗೆಟಿವ್ ಅಥವಾ ಅಂದರೆ ಒಬ್ಬರಲ್ಲಿ ಪಾಸಿಟಿವ್ ಇರುತ್ತೆ, ನೆಗೆಟಿವ್ ಇರುತ್ತಲ್ವಾ ಸರ್? ಮೇ ಬಿ ನೀವು ಹೆಂಗೆ ನಂಬ್ತೀರಾ ಅದ್ರ ಮೇಲೆ. ನೀವು ನಂಬಿದ್ರೆ ಹಾಗೆ ಆಗೋದು. ಅಂದರೆ ಇನ್ ಕೇಸ್ ಇವತ್ತು ನಂದು ಡೇ ಚೆನ್ನಾಗಿ ಹೋಗುತ್ತೆ ಅಂತ ನೀವು ಮೈಂಡ್ ಸೆಟ್ ಮಾಡ್ಕೊಂಡ್ಬಿಟ್ರೆ ಚೆನ್ನಾಗಿ ಹೋಗುತ್ತೆ. ಇಲ್ಲ ಏನೋ ಯಾರೋ ಮಾಡಿಸ್ಬಿಟ್ಟಿದ್ದಾರೆ, ನನಗೆ ನಜರ್ ಆಗಿಬಿಟ್ಟಿದೆ ಅಂತ ನಾವೇ ಜಾಸ್ತಿ ಸಬ್ಕಾನ್ಷಿಯಸ್ಸಲ್ಲಿ ಥಿಂಕ್ ಮಾಡ್ತಾ ಇದ್ರೆ ಅದು ಹಾಗೆ ಆಗಿಬಿಡುತ್ತೆ. ನಾವು ಅಂದರೆ ನಾವು ಹೆಂಗೆ ಥಿಂಕ್ ಮಾಡ್ತೀವಿ ಹಂಗೆ ಆಗೋದು. ಸರ್ ಈಗ ನಮ್ಮ KFI ಎಲ್ಲರೂ ಒಂದು ಎರಡೆರಡು ಸಸ್ಪೆನ್ಸ್ ಥ್ರಿಲ್ಲರ್ ಅಥವಾ ಹಾರರ್ ಮೂವಿ ಇನ್ಸ್ಪೈರ್ ಮಾಡಿದಂಥ ಯಾವ ಲ್ಯಾಂಗ್ವೇಜ್ ಇರ್ಬೋದು, ಕನ್ನಡದ ಹೇಳಿದ್ರು ಒಳ್ಳೇದು, ಯಾವುದು ನಿಮಗೆ? ಸರ್ ನನಗೆ ತುಂಬ ಇನ್ಸ್ಪೈರ್ ಸಸ್ಪೆನ್ಸು ಹಾರರ್ ಅಂದರೆ ಉಶ್ ಫಿಲಮ್ ಸರ್. ಯಾರು ಉಪ್ಪಿ ಸರ್ ಹಾಕಿರೋ ಬೆಂಚ್ ಮಾರ್ಕ್ ಹಂಗಿದೆ ಸರ್ ಆ ಸಿನಿಮಾದು. ಇವತ್ತೂ ಕೇಳಿದ್ರೆ ಆ ಗೊಂಬೆ ಫೋಟೋ ತೋರಿಸ್ಬಿಟ್ಟು ಯಾವ್ದಾರು ಆ ಬ್ಯಾಚ್ ಏನಿದೆ ನಮ್ಮ 90s ಬ್ಯಾಚು, ನೀವು ಅವ್ರಿಗೆಲ್ಲ ಅದು ಗೊಂಬೆ ತೋರಿಸ್ಬಿಟ್ಟು ಯಾವ ಸಿನಿಮಾ ಅಂತಾರೆ, ಉಶ್ ಫಿಲಮು ಅಂತಾರೆ. ಆ ಥರ ಟೈಟ್ಲು ಇಡೋಕ್ಕೆ ಸಾಧ್ಯ ಇಲ್ಲ, ಆ ಥರ ಕಥೆನೂ ಮಾಡೋಕ್ಕೆ ಸಾಧ್ಯ ಇಲ್ಲ ಸರ್. ಆದರೆ ಸಿನಿಮಾ ಹೋಗ್ತಿರೋ ದಿಕ್ಕು 20 ನಿಮಿಷಕ್ಕೂ ಒಂದ್ಸಲ ಬದಲಾಗ್ತಾ ಇರುತ್ತೆ. ಆ ಸಿನಿಮಾ ತುಂಬ ಇನ್ಸ್ಪೈರ್ ಮಾಡುತ್ತೆ ಸರ್, ಸಸ್ಪೆನ್ಸ್ ಥ್ರಿಲ್ಲರು ಆ ಜಾನರಲ್ಲಿ ನನಗೆ. ಅದೇ ಉಶ್ನೇ ಸೈಲೆನ್ಸಲ್ಲಿ ಹೇಳ್ತಿದ್ದಾರೆ. ಕರೆಕ್ಟ್ ಅಲ್ವಾ? ಹಾಂ ಉಶನ್ ನೋಡಿದ್ರಲ್ವಾ? ಹಾಂ ನೋಡಿದ್ದೀನಿ. ಹೆದರಿಕೆ ಏನಾರು ಆಯ್ತಾ? ಆಬ್ವಿಯಸ್ಲಿ ಹೆದರಿಕೆ ಆಯಿತು. ಗೊಂಬೆ ನೋಡಿದ್ರೆ ಗೊಂಬೆಯ ಸೌಂಡ್ ಎಲ್ಲ. ಅವಳ ಸಾಂಗ್ ಇದೆಯಲ್ಲ, ಅವಳಿಲ್ಲಿ ಆ ಸೈಲೆನ್ಸ್ ಅಲ್ಲಿ ಸಾಂಗ್ಸ್ ಅದೆಲ್ಲ ಕಿಟಕಿ ಪಕ್ಕ ಮಾತ್ರ ಕೇಳೋದು ಸರ್. ಸರ್
ಸರ್ ನನಗೆ ಸಿನಿಮಾನೇ ತುಂಬ ಇಷ್ಟ. ಅದಾದ್ಮೇಲೆ ರಂಗಿತರಂಗ ಅಂತ ಒಂದು ಹೊಸ ಒಂದು ಕನ್ನಡ industry ಬೇಕಿತ್ತು. ಹೌದು. ಅಂದ್ರೆ ಎಲ್ಲ ಅವರು ಅನ್ಕೊಂಡಿದ್ವಿ ಈ ಸಿನಿಮಾ ಹೋಗ್ಬಿಡುತ್ತೆ ಅಂತ, ಬಟ್ ಫಸ್ಟ್ ಡೇ ಬಾಹುಬಲಿ ಆಪೋಸಿಟ್ ಗೆದ್ದಿ ಸಿನಿಮಾ. ಏನಂದ್ರೆ ಕನ್ನಡ ಇಂಡಸ್ಟ್ರಿ ಒಳ್ಳೊಳ್ಳೆ ಸಿನಿಮಾ ಬರ್ತವೆ, ಬಟ್ ಏನಂದ್ರೆ ನಮ್ಮವರೇ ತೊಂದರೆ ಮಾಡ್ಕೊಳ್ತಿರೋದು. ನೋಡಿ ಇವತ್ತು 5 ಸಿನಿಮಾ ರಿಲೀಸ್ ಆಗಿದೆ. 5 ಸಿನಿಮಾಗೆ ಒಬ್ಬ ಕನ್ನಡ ಆಡಿಯನ್ಸ್ ಒಂದ್ ದಿನಕ್ಕೆ ಎಷ್ಟು ಸಿನಿಮಾ ನೋಡ್ಬೋದು ಸರ್? ಒಂದು ತಪ್ಪು 2 ನೋಡ್ಬೋದು, 3 ನೋಡ್ಬಿಟ್ರೆ ಮಿಕ್ಸ್ ಮಾಡ್ಕೊಂಡು ಮಿಕ್ಸ್ ಮಸಾಲೆ ತರ ಕುತ್ಕೊಂಡ್ಬಿಡ್ತಾನೆ ಅವನು. ಆಮೇಲೆ ಒಂದು ಚೆನ್ನಾಗಿರುತ್ತೆ, ಒಂದು ಚೆನ್ನಾಗಿರಲ್ಲ. ಒಂದು ಎಂಟರ್ಟೈನ್ಮೆಂಟ್ ಇರುತ್ತೆ, ಒಂದು ಕಾಮಿಡಿ ಇರುತ್ತೆ, ಒಂದು ಸಸ್ಪೆನ್ಸ್ ಥ್ರಿಲ್ಲರ್ ಇರುತ್ತೆ. 3 ಸಿನಿಮಾ ನೋಡೋಕ್ಕಾಗಲ್ಲ. ಅದಕ್ಕೆ ಏನಂದರೆ ಒಂದು ಅವ್ರವ್ರು ಮಾತಾಡ್ಕೊಳ್ಳಿ, ಪ್ರೊಡ್ಯೂಸರ್ಸ್ ಆದವರು ಸ್ವಲ್ಪ ಮಾತಾಡ್ಕೊಳ್ಳಿ, ಒಂದು 2 ಶೋ ನಮಗೆ 2 ಶೋ ನಿಮಗೆ ಅಂತ, ಅಥವಾ ಒಂದು ವಾರ ಫಸ್ಟ್ ಬರ್ತೀವಿ, ಒಂದು ವಾರ ಸೆಕೆಂಡ್ ಬರ್ತೀವಿ ಅಂತ ಹೇಳ್ಕೊಂಡು ಏನಾದ್ರು ಕಮ್ಯುನಿಕೇಟ್ ಆದರೆ ಕನ್ನಡ ಸಿನಿಮಾನು ಒಂದು ಒಳ್ಳೆ ಸ್ಥಾನಕ್ಕೆ ಹೋಗುತ್ತೆ ಅನ್ನೋದ್ರಲ್ಲಿ ಡೌಟೇ ಇಲ್ಲ ಸರ್. ಸರ್ ಉಪ್ಪಿ ಸರ್ಗೆ ನನಗೆ ಸಸ್ಪೆನ್ಸ್ ಥ್ರಿಲ್ಲರ್ ಹಾರರ್ ಟೈಪ್ ಮಾಡಕ್ಕೆ ಯಾವ್ದು ಇನ್ಸ್ಪಿರೇಷನ್ ಅಂತ ಗೊತ್ತಾ? ಹೌದು ಸರ್, ಅಪರಿಚಿತ ಅವ್ರ ಗುರುಗಳು ಅಂತ. ಅದು ಅವ್ರ ಗುರುಗಳು ಕಾಶಿನಾಥ್ ಗುರುಗಳ ಅಲ್ಲ ಸಿನಿಮಾ ತರಲೆ ನನ್ನ ಮಗ ಬಂದಿದ್ದು ಅವ್ರಿಗೆ ಫಸ್ಟ್ ಡೆಬ್ಯೂ ಯಾವ್ದು? ಅಲ್ಲ ಅಣ್ಣ, ಅವ್ರು ಕೇಳಿ ಸಸ್ಪೆನ್ಸ್ ಥ್ರಿಲ್ಲರ್ ಅಣ್ಣ. ಸಸ್ಪೆನ್ಸ್ ಥ್ರಿಲ್ಲರ್ ಅಣ್ಣ. ಬಟ್ ಏನಂದ್ರೆ ಉಪೇಂದ್ರ ಸರ್ಗೆ ಕಾಶಿನಾಥ್ಗೆ ಕತೆ ಬರ್ಕೊಂಡು ಹೋಗಿ ಕೇಳಿದಾಗ ನನಗೆ ಕೇಳಿರೋ ಮಾತು ನನಗೇನು ಗೊತ್ತಿಲ್ಲ, ನಾನು ಅವ್ರ ಜೊತೆ ಇಲ್ಲ. ಅಲ್ಲ, ಅವ್ರು ಕೇಳಿದ್ದು ಅಷ್ಟೇ. ಫಸ್ಟ್ ಡೈರೆಕ್ಷನ್ ಕಾಶಿನಾಥ್ ಸರ್ಗೆ ತರಲೆ ನನ್ನ ಮಗ ಸಿನಿಮಾ ತಗೊಂಡೋಗಿ ಕೊಟ್ರಂತೆ. ಅವಾಗ ಹೇಳ್ತಿರಂತೆ ಇಲ್ಲ ನೀನೇ ಮಾಡೋ ಚೆನ್ನಾಗಿರುತ್ತೆ, ಸಾಕು ನೀನು ಎಷ್ಟು ದಿನ ಅಂತ ಕಷ್ಟಪಡ್ತೀಯ ಅಂತ. ಏಕೆಂದರೆ ಅವ್ರ ಪರಿಸ್ಥಿತಿಗಳನ್ನ ಕಣ್ಣಾರ ನೋಡಿ, ಇಲ್ಲ ನೀನು ಡೈರೆಕ್ಷನ್ ಮಾಡು, ಏನೂ ಆಗಲ್ಲ, ತಲೆ ಕೆಡಿಸ್ಕೊಬೇಡ, ಜೊತೆಲಿ ಇರ್ತೀನಿ ಅಂತ ಹೇಳಿದಾಗ ಅದರಲ್ಲಿ ಅಂದರೆ ಅವರೇ ವಿಕೆಟ್ ರಮೇಶ್ ಅವ್ರು ಮಾತಾಡ್ತಾರೆ ಕಾಶಿ ಸರ್, ಉಪ್ಪಿ ಸಲ ನೋಡಿದಾಗ ಏನು ಅನಿಸ್ತು ಅಂತ. ಇದು ಪಕ್ಕ ಬೆಂಕಿ, ಇದು ಅರೆ ಬೂದಿ ಮುಚ್ಚಿಬಿಟ್ಟಿದೆ, ಅದೊಂದು ಸರ್ಸೂರ ಇದು ಒಳ್ಳೆ ಕೆಂಡಾಗಿ ನಿಂತ್ಕೊಳ್ಳುತ್ತೆ ಅಂತ ಅಂದ್ಬಿಟ್ಟು. ಅಂತ ಗುರುಗಳು ಬೇಕಲ್ಲ ಸರ್ ಇವತ್ತಿನ ದಿನಗಳಿಗೆ. ಸರ್ ಇವತ್ತು ಹಂಗೆ ಆಗಿದ್ದಿಲ್ಲ ಸರ್, ನಮ್ಮ ಅದನ್ನೇ ಹೇಳಕ್ ಬರ್ತಿದೆ. ಒಬ್ರು ನಿರ್ದೇಶಕರಾದ್ಮೇಲೆ ನನ್ನಿಂದೆ ನಿಂತಿರೋ ನಿರ್ದೇಶನ ಮಾಡ್ತೀನಿ ಅಂದ್ರೆ ತುಂಬಾ ಪ್ರಾಬ್ಲಮ್ ಕೊಡೋರಿದ್ದಾರೆ. ಬಟ್ ಏನಂದ್ರೆ ಆ ಜಾಗ ಈ ಕಾಶಿನಾಥ್ ಸರ್, ಪ್ರೇಮ್ ಸರ್ ಇಬ್ರು ಅರೆ ಪ್ರೇಮ್ ಸರ್ರೇ ಡಿಸೈಡ್ ಆಗಿದ್ದಾರೆ ಸರ್, ನನ್ನ ಜೊತೆ ಇರೋ ಹುಡುಗರೆಲ್ಲ ಡೈರೆಕ್ಟರ್ ಹೋಗ್ಬೇಕು ಅನ್ನೋದಕ್ಕಿಂತ. ಯಾಕಂದರೆ ನಾವೆಲ್ಲ ಏನು ಕತೆ ಹೇಳಿ ನಾವೇನು ಹೇಳ್ತೀವಿ ಅವರೇ ಕೇಳ್ತಾರೆ. ಏನು ಅನ್ಕೊಂಡಿದ್ದೀರೋ, ಏನ್ರೋ ಪ್ರೊಡ್ಯೂಸರ್ ಏನ್ರೋ, ಹೀರೋ ಯಾರು ಅನ್ಕೊಂಡಿದ್ದೀರೋ, ಯಾರ ಹತ್ರನಾದ್ರು ಮಾತಾಡ್ಬೇಕಾ? ನೀವು ನಮ್ಮ ಪ್ರೋಮೋ ಬಿಟ್ಟಾಗಲೂ ಅಷ್ಟೇ, ನಾವು ಸಿಂಗರ್ನ ಕೇಳಕ್ಕೆ ಹೋದಾಗ ಮಕ್ಕಳ ಯಾರು ಅನ್ಕೊಂಡಿದ್ದೀರೋ ಸಿಂಗರು, ಯಾರು ಬೇಕೋ ನೀವು, ಯಾರು ಕೈಲಿ ಆಡಿಸ್ತೀರೋ, ಮಾತಾಡಲೇನೋ ನಾನು ಅಂತ ಅವರೇ ಇಷ್ಟು ಸಪೋರ್ಟಿವ್ ಆಗಿದ್ದಾರೆ. ಇವಾಗ ನಮ್ಮ ರವಿ ಸರಾಂಗೋರ್ ಆಗಿದ್ದಾರೆ ಡೈರೆಕ್ಟ್ರು. ನೆಕ್ಸ್ಟು ನಮ್ಮ ಮಂಜುನಾಥ್ BS ನೀನಾ ಸಾಂಗ್ ಬರ್ದಿರಲ್ಲ ಸರ್, ಅವರು ಆಗ್ತಾ ಇದ್ದಾರೆ. ನೆಕ್ಸ್ಟ್ ಹಾಗೇ ಮುಂದಿನ ಹಂತದಲ್ಲಿ ಒಬ್ಬೊಬ್ಬರು ಬರ್ತಾ ಇದ್ದಾರೆ. ಆ ಥರ ಸರ್ ನಿಮ್ಮ ಬತ್ತಳಿಕೆಯಲ್ಲಿ ಇನ್ನೂ ಎಷ್ಟಿದೆ ಸರ್ ಬಾಣ? ಅದೇ ಇವಾಗ ರಕ್ಕಸಪುರದಲ್ಲಿ ರಿಲೀಸು ಸರ್, ನೆಕ್ಸ್ಟು KD ಬರುತ್ತೆ. ನೆಕ್ಸ್ಟು ಗಣೇಶ್ ಸರ್ದೇ ಒಂದು 3 ಸಿನಿಮಾ ಬರೀತಿದ್ದೀನಿ. ಡಿಜಾಂಗೋ ಕೃಷ್ಣಮೂರ್ತಿ ಅಂತ ಒಂದು ಸಿನಿಮಾ, ನೆಕ್ಸ್ಟ್ ಪಿನಾಕ ಒಂದು ಸಿನಿಮಾ ಬರೀತಿದ್ದೀನಿ. ನೆಕ್ಸ್ಟ್ ಕೃಷ್ಣ ಪಣೇಸಕ್ಕೆ ಡೈರೆಕ್ಟರ್ ಜೊತೆ ಇನ್ನೂ ಟೈಟ್ಲ್ ಅನೌನ್ಸ್ ಆಗುತ್ತೆ ಸರ್ ನೆಕ್ಸ್ಟ್ ಮಂತಲ್ಲಿ. 3 ಗಣೇಶ್ ಸರ್ಗೆ. ಅದು ಋಣ ಸರ್, ಅದು ಹುಡಿಕೊಂಬರುತ್ತೆ ಆ ಥರ. ನಾನು ಗಣೇಶ್ ಸರ್ಗೆ ಒಂದು ಸಲ ಹೇಳ್ತಾ ಇದ್ದೆ, ಸರ್ ಈ ಮುಂಗಾರು ಮಳೆ ಇಟ್ಟಾದಾಗ ಆಟೋಗ್ರಾಫ್ಗೆ ಬುಕ್ ಇಟ್ಕೊಂಡು ನಾನು ಹೈಸ್ಕೂಲು ಬುಕ್ ಇಟ್ಕೊಂಡು ಹಿಂಗೆ ಬರುವಾಗ ನಂಗೆ ಆಟೋಗ್ರಾಫ್ ಮಿಸ್ ಆಗೋಗಿತ್ತು, ಇವತ್ತು ನಿಮ್ಮ ಸಿನಿಮಾ ನಾನು ಬರೀತಾ ಇದ್ದೀನಿ, ನನಗೆ ಖುಷಿ ಆಗುತ್ತೆ ಸರ್ ಅಂತ ಅಂದ್ಬಿಟ್ಟು. ಆ ಥರ ಅದ್ರ ಇಂಡಸ್ಟ್ರಿ ಮಾತ್ರ ಸರ್ ಅಷ್ಟೇ. ಅದೇ ಸರ್ ಮ್ಯಾಜಿಕ್ ಅಂತ ಹೇಳೋದು, ಬ್ಯೂಟಿ ಆಫ್ ಲೈಫ್ ಅಂದರೆ ಅದೇನೇ ಸರ್. ನಾವೇನು ಅನ್ಕೊಂಡಿರಲ್ಲ ಅದಾಗ್ಬಿಡುತ್ತೆ ಈ ಸಿನಿಮಾದಲ್ಲಿ ಕೆಲವೊಂದು ಸಲ. ಅದು ತುಂಬ ಖುಷಿ ಇದೆ. ಅದ್ರ ಜೊತೆ ಒಂದು ಹಾರರ್ ಕಾಮಿಡಿ ಬರೀತಾ ಇದ್ದೀನಿ, ಎಕ್ಸ್ಟ್ರೀಮ್ ಕಾಮಿಡಿ ಸರ್. ಅಂದರೆ ತುಂಬ ಕಾಮಿಡಿ ಸಿನಿಮಾ ಬಂದು ತುಂಬ ದಿನ ಆಗಿತ್ತು, ಆ ಥರ ಒಂದು ಕಾಮಿಡಿ ಸಿನಿಮಾ. ಒಂದು ಸಸ್ಪೆನ್ಸ್ ಥ್ರಿಲ್ಲರ್ ಬರೀತಾ ಇದ್ದೀನಿ. ನೆಕ್ಸ್ಟು ಬೇರೆ ಸಿನಿಮಾಗಳು ನಡೀತಾ ಇದೆ ಸರ್, ಇನ್ನು ಟೈಟ್ಲ್ಗಳು ಅನೌನ್ಸ್ ಆಗಬೇಕು. ಸರಿ, ಟ್ರೋಲ್ ಪೇಜ್ಗಳು ಮೀಮ್ ಪೇಜ್ಗಳು ಬಂದರೆ ಪ್ರೇಮ್ ಸರ್ ಏನಾದ್ರು ಒಂದು ಸ್ಟೇಜ್ ಮೇಲೆ ಏನಾದ್ರು ಬಂದರೆ ಅವ್ರಿಗೆಲ್ಲರೂ ಕೆಲಸ ಹೆಂಗೆ ಗೊತ್ತಾ ಸರ್? ಏನಾರ ಒಂದು ಇರ್ತಾರೆ. ಈಗ ಮೊನ್ನೆ ಆಗಿದ್ದು ಒಂದು ಪ್ರೆಸ್ ಮೀಟ್ ಅಲ್ಲೂ ತಗೊಳ್ಳಿ, ಅದು ತಗೊಳ್ಳಿ ಸರ್. ಅದು ಟ್ರೋಲ್ ಅನ್ನೋದಕ್ಕಿಂತ ಹೆಚ್ಚಾಗಿ ನನ್ನ ಪ್ರಕಾರ ಪ್ರೀತಿ ಅಂತ ಕರಿತೀನಿ ಸರ್. ಒಬ್ಬ ಮನುಷ್ಯ ಮಾತಾಡೋದನ್ನ ಅದು ತುಂಬ ಪರ್ಸ್ನಲ್ ಆಗಿ ಅದು ಹ್ಯೂಮರ್ ಕನೆಕ್ಟ್ ಮಾಡ್ತಾರೋ, ಎಮೋಷನ್ ಕನೆಕ್ಟ್ ಮಾಡ್ತಾರೋ, ಅದು ಬೇರೆ ಸರ್. ಇವಾಗ ಪ್ರೇಮ್ ಸರೇ ಒಂದು ಕಡೆ ಹೇಳ್ತಾರೆ, ನನಗೆ ಆಕಾರ ಎಲ್ಲ ಕರೆಕ್ಟಾಗಿ ಬರಲ್ಲ, ನನಗೆ ಸಂಗೀತದ ಗಂಧಗಾಳಿ ಗೊತ್ತಿಲ್ಲ ಅಂತ ಅಂದ್ಬಿಟ್ಟು. ಸಿನಿಮಾ ವಿಚಾರಗಳಾಗಿರ್ಬೋದು, ಮೊನ್ನೆ ಸುದೀಪ್ ಸರ್ ಅವರು ಮಾತಾಡಿರೋದಾಗಿರ್ಬೋದು, ಯಾವುದೇ ವಿಚಾರ ಆಗಿರಲಿ ಸರ್, ಅವರು ತುಂಬ ಪರ್ಸ್ನಲ್ ಆಗಿ ತಗೋತಾರೆ ಪ್ರೇಮ್ ಸರ್ನ. ನಮ್ಮವರು ಅವ್ರು ಮಾತಾಡೋ ಹೇಳೋರಲ್ಲ, ರೇಬಾ ಸ್ಟಾರ್ ಅಂಬರೀಷ್ ಅಣ್ಣ ಕನೆಕ್ಟ್ ಮಾಡ್ತಾರೆ ಸರ್ ಅವ್ರನ್ನ ಅಂತ ಅಂದ್ಬಿಟ್ಟು. ಆ ಥರ ಅದು ತುಂಬ ಪರ್ಸ್ನಲ್ ಆಗಿದ್ದಾಗ ಮಾತ್ರ ಅದು ತುಂಬ ಖುಷಿಯಾಗೋದು. ಸೆಲೆಬ್ರಿಟಿ ಕ್ರಶಾ? ರಕ್ಷಿತ್ ಶೆಟ್ಟಿ ಸರ್. ಮೀಟ್ ಮಾಡಿದ್ರೆ ಯಾವಾಗಾದರೂ? ಇಲ್ಲ, ನೋಡಿದ್ದೀನಿ, ಅದು ದೂರದಿಂದ ನೋಡಿದ್ದೀನಿ. ಪ್ರೀಮಿಯಮಲ್ಲಿ ಸಪ್ತಸಾಗರದ ಆಚೆ ಎಲ್ಲೋಟು ಪ್ರೀಮಿಯಮಲ್ಲಿ ನೋಡಿದ್ದೆ ಸರ್. ನಿಮಗೂ ಶಾರ್ಟ್ ಫಿಲಮ್ಸ್ ಮಾಡ್ಕೊಂಡು ನೀವು ಒಂದು ಸಿನಿಮಾ ಕನ್ಸು ಹೊಡ್ಕೊಂಡು ಬಂದಮೇಲೆ ನಿಮಗೆ ಯಾರ್ಯಾರ ಜೊತೆ ಆ್ಯಕ್ಟ್ ಮಾಡಬೇಕು ಅಂತ ಇನ್ನೂ ಇದೆ ಸರ್?
ಸರ್ ಒಬ್ಬ ಕಲಾವಿದ ಆದಮೇಲೆ ನೀ ಏನು ಕ್ಯಾರೆಕ್ಟರ್ ಕೊಟ್ಟರು ಮಾಡ್ತೀವಿ, ಯಾರ ಜೊತೆ ಕೊಟ್ಟರು ಮಾಡ್ತೀವಿ. ಬಟ್ ಏನಂದರೆ ಆ ಬಾಂಡಿಂಗ್ ಚೆನ್ನಾಗಿರಬೇಕು. ನಾನು ಹೇಳೋದು ಇಷ್ಟೇ, ಇವಾಗ ಈ ಕ್ಯಾರೆಕ್ಟರ್ ಮಾಡಿದ್ದೀನಿ ಅಂತ ಹೇಳಿದ ತಕ್ಷಣವೇ ನಾವೇನು ಮಾಡೋದು, ಆ ಕ್ಯಾರೆಕ್ಟ್ರು ನಾವು ಇದನ್ನು ಒಂದು ಹೇಳಿಲ್ಲ. ನಾನು ಆ್ಯಕ್ಚುಲಿ ರವಿ ಸರು ಬೆಳಗ್ಗೆಯಿಂದ ಕುಂಡಿಸ್ಕೊಂಡು ಮಳೆ ಬೇರೆ ಬರ್ತಾಯಿತ್ತು, ರೀಡಿಂಗ್ ಕೊಡ್ತಾಯಿದ್ರು. ರೀಡಿಂಗ್ ಎಲ್ಲ ಕೊಟ್ಟಾದಮೇಲೆ ಸರಿ ಆಯಿತಾ ಸಾಹೇಬ್ರಿದ್ದಾರೆ ನೋಡಿ ಅಂದರು. ನಾವು ಯಾವ ಪ್ರೊಡ್ಯೂಸರ್ ಏನೋ ಅಂತ ನಾನು ಅಂದ್ಕೊಂಡಿದ್ದೆ ಗಾಂಧಿನ. ಅದಾದಮೇಲೆ ಒಂದು ಮೇಲ್ಗಡೆ ಕರ್ಕೊಂಡು ಹೋದ್ರು, ಪ್ರೇಮ್ ಸರು ಇದ್ದರು. ಆಮೇಲೆ ಅಣ್ಣ ಇವರಿಬ್ಬರು ಆ್ಯಕ್ಟ್ ಮಾಡ್ತಿದ್ದಾರಣ್ಣ ಸಿನಿಮಾದಲ್ಲಿ. ಹೌದಾ ಮಕ್ಕಳೇ, ಅವರು ಶೆಟ್ಟಿ ಅಂತ ಇತ್ತಲ್ಲ, ಗೌರವ ಕೇಳಿದ್ರು, ಏನೋ ಮಂಗಳ ಶೆಟ್ಟಿ ಏನೋ ಅಂತ. ಇಲ್ಲಣ್ಣ ನಾನು ಕೇರ್ಪೇಟೆ ಅಂದು. ಓ ಬುಡ್ಡೆಯಿಂದ ಮಾಡ್ತೀನಿ. ಆಮೇಲೆ ನನ್ನನ್ನು ನಿಮ್ಮದೇ ಬರೋದು, ನನ್ನ ಮಂಡ್ಯ ಸರ್ ಅದೇ ಬೆಸಗಳಿ ಪ್ರಕಾರ ನಮ್ಮೂರು ಅಂತ. ಹೌದಾ ಬುಡ್ರಲ್ಲ ಬಡಿ ಮಕ್ಕಳ, ನೀವಿಬ್ರು ಕನ್ನಡದ ನಮ್ಮ ಮಂಡ್ಯದವ್ರು ಸಿಕ್ಕಿದಾರೆ ಅಂದರೆ ಕೆಚ್ಚು ಬಿಸಾಕ್ಬಿಡ್ತಾರೆ. ಹಳ್ಳಿ ಸ್ಲ್ಯಾಂಗು ಅಂತ, ಹಳ್ಳಿ ಸ್ಲ್ಯಾಂಗ್ ಅಂತ ಚೆನ್ನಾಗಿತ್ತು. ಅದು ಆ ಮಾತು ಕೇಳೋದಕ್ಕೆ ಖುಷಿ. ಅವ್ರ ಸಿನಿಮಾ ನೋಡ್ಕೊಂಡು ಬೆಳ್ಕೊಬಂದವರು ಅವ್ರ ಮುಂದೆ ಅವ್ರ ಮಾತು ನಮ್ಮ ಕಿವಿಗೆ ಬೀಳ್ತಿದೆ ಅಂದರೆ ತುಂಬ ಖುಷಿ ಆಗುತ್ತೆ. ಸರ್ ಫೈನಲ್ ಆಗಿ ಇದೇ 6th ರಿಲೀಸಿಗೆ ರೆಡಿ ಇದೆ. ಸೊ ಆಡಿಯನ್ಸ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ ಸರ್? ಆಡಿಯನ್ಸ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀನಿ ಅಂದರೆ, ಖಂಡಿತವಾಗ್ಲೂ ಮಾರ್ನಿಂಗ್ ಶೋ ರಿಲೀಸ್ ಆದ ತಕ್ಷಣ ಕೈಗೆ ಒಂದು ಪ್ರಿಂಟ್ ಸಿಗುತ್ತೆ. ಆ್ಯಕ್ಚುಲಿ ಪೈರಿಸಿ ವಿಡಿಯೋ ಅದನ್ನ ನೋಡಬೇಡಿ, ಅದನ್ನ ನೋಡಬೇಡಿ. ಯಾಕೆಂದರೆ ಯಾವುದೇ ಸಿನಿಮಾ ನೋಡಿದ್ರು ಕೂಡ ಥಿಯೇಟ್ರಲ್ಲಿ ಕೂತ್ಕೊಂಡು ಒಂದು 500ರಿಂದ 600 ಸೀಟ್ ಇರುತ್ತೆ. ನನ್ನ ಪಕ್ಕದಲ್ಲಿ ಕೂತಿರೋರು ಏನು ಆ್ಯಕ್ಟಿವಿಟೀಸ್ ಮಾಡ್ತಿರ್ತಾರೆ ಅನ್ನೋದು ಗೊತ್ತಾಗ್ತಿರುತ್ತೆ. ಅವ್ರು ನಗ್ತಾರ, ಭಯ ಪಡ್ತಾರ ಅಥವಾ ಏನು ಅಂತ. ನೀವು ಪೈರಸಿ ವಿಡಿಯೋ ತೊಗೊಂಡೋಗಿ ಮನೇಲಿ ಪೆಟ್ರೋಲ್ ಹಾಕ್ಕೊಂಡಾಗಲಿ ಅಥವಾ TV ಕನೆಕ್ಟ್ ಆಗಿ ಮಾಡಿಕೊಂಡ್ರೆ ನೋಡ್ಬೋದು ಅಷ್ಟೇ. ಆದರೆ ಆ ಫೀಲಿಂಗ್ಸ್ ಸಿಗಲ್ಲ. ಥಿಯೇಟ್ರಲ್ಲಿರೋ ಫೀಲಿಂಗ್ಸೇ ಬೇರೆ. ಯಾಕೆಂದರೆ ಈ ಸಿನಿಮಾ ದೊಡ್ಡ ಹೀರೋ ಇರೋದ್ರಿಂದನೇ ಅಂತಲ್ಲ, ಯಾವುದೇ ಸಿನಿಮಾ ಆಗಲಿ ನೀವು ಪೈರಸಿ ವಿಡಿಯೋ ನೋಡಿದ್ರೆ ನಿಮಗೆ ಸೀಮಿತ ಆಗ್ತಿರೋ ಹೊರತು ಥಿಯೇಟ್ರಲ್ಲಿ ಆಗಲ್ಲ. ಆಮೇಲೆ ಹೊರಗಡೆ ಬಂದಾಗ ಪ್ರೆಸ್ ಅವರು ನಿಮ್ಗೆ ಏನು ಅನಿಸ್ತು, ನಿಮ್ಮ ಅಭಿಪ್ರಾಯ ಏನು, ಸಿನಿಮಾ ಹೇಗಿದೆ ಅಂತೆಲ್ಲ ಕೇಳ್ತಿರಲ್ಲ, ಅದು ನಿಮ್ಮ ಪೈರಸಿ ವಿಡಿಯೋದಲ್ಲಿ ಸಿಗೋದಿಲ್ಲ. ಖಂಡಿತವಾಗ್ಲೂ ಕನ್ನಡ ಜನತೆಗೆ ಇಷ್ಟೇ ಕೇಳ್ಬೋದು. ಫೆಬ್ರವರಿ 6ನೇ ತಾರೀಕು ನಮ್ಮ ರಕ್ಕಸಪುರದವ್ರು ಬರ್ತಿದೆ. ಖಂಡಿತವಾಗ್ಲೂ ಎಲ್ಲರೂ ಬಂದು ಸಿನಿಮಾನ ಥಿಯೇಟ್ರೇ ನೋಡಿ ನಮ್ಮನ್ನು ಬೆಳೆಸಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು ವೆರಿ ಮಚ್. ಮ್ಯಾಮ್ ನೀವೇನು ಹೇಳಕ್ಕೆ ಇಷ್ಟಪಡ್ತೀರಿ? ನಿಮ್ಮ ಮನೆಯೆಲ್ಲ ಖುಷಿ ಇದ್ದಾರಾ? ಹಾಂ, ತುಂಬ ಖುಷಿ ಇದ್ದಾರೆ. ಏನು ಹೇಳ್ತಾರೆ? ನಾನು ಎಲ್ರಿಗೂ ಅಂದರೆ ರಿಕ್ವೆಸ್ಟ್ ಮಾಡ್ಕೊಳ್ಳೋದಿಷ್ಟೇ, ಥಿಯೇಟ್ರಿಗೆ ಬಂದು ನೋಡಿ. ಬಿಕಾಸ್ ಅದು ವಿಜುವಲ್ಸ್ ಆಗಿರಬಹುದು, ಸೌಂಡ್ ಎಫೆಕ್ಟ್ ಆಗಿರ್ಬೋದು, ಅದನ್ನು ನೀವು ಥಿಯೇಟ್ರಲ್ಲೇ ಎಕ್ಸ್ಪೀರಿಯನ್ಸ್ ಮಾಡೋಕ್ಕಾಗೋದು. ಅದನ್ನು ಮನೆಯಲ್ಲಿ ನೀವು ಮೇ ಬಿ OTTಗೂ ಸ್ವಲ್ಪ ಜನ ವೇಟ್ ಮಾಡ್ತಿರ್ತಾರೆ, OTTಗೆ ವೇಟ್ ಮಾಡಬೇಡಿ. ನಿಮ್ಮ ಮನೇಲಿ ಆಬ್ವಿಯಸ್ಲಿ ಹೋಮ್ ಥಿಯೇಟ್ರ್ ಎಲ್ಲ ಮಾಡ್ಕೊಂಡಿರ್ತಾರೆ, ಬಟ್ ಆ ಬಿಗ್ ಸ್ಕ್ರೀನಲ್ಲಿ ಅದು ನೋಡೋದೇ ಒಂಥರ ಟ್ರೀಟ್ ಥರ ಇರುತ್ತೆ. ಸೊ ತುಂಬ ವರ್ಷಗಳ ಕನಸಿದು. ಡೈರೆಕ್ಟರ್ ಆಗಿರ್ಬೋದು, ಸರ್ ನಮ್ಮ ರೈಟರ್ ಸರ್ ಕ್ರಾಂತಿ ಅವ್ರದ್ದಾಗಿರ್ಬೋದು, ತುಂಬ ವರ್ಷಗಳು ಇನ್ವೆಸ್ಟ್ ಮಾಡಿ ಅವ್ರ ಕತೆ ಬರೆದು ಇಷ್ಟೆಲ್ಲ ಮಾಡೋಕ್ಕೆ ತುಂಬ ಟೈಮ್ ತೊಗೊಳುತ್ತೆ. ಸೊ ನಾನು ಅವ್ರ ಹತ್ರ ರಿಕ್ವೆಸ್ಟ್ ಮಾಡ್ಕೊಳ್ಳೋದಷ್ಟೇ, ನಿಮ್ಮ ಒಂದು 2 hours ನಮಗೆ ಕೊಡಿ ಅಂತ ರಿಕ್ವೆಸ್ಟ್ ಮಾಡ್ಕೋತೀನಿ. ಸರ್ ನೀವು ಕೊನೆಯದಾಗಿ ಎಲ್ಲರೂ ಮೆಸೇಜ್ ಮಾಡಿಬಿಟ್ಟು 2 hours ಅಂತೀವಿ. 2 hours ಬಂದುಬಿಟ್ಟು ಅಲ್ಲ, ಮೆಸೇಜ್ ಮಾಡಿದ್ರೆ ಸಾಕಲ್ವಾ? 2 hours ಕೊಡಿ ಅಂದ್ರಲ್ಲ, ಅದಕ್ಕೆ ಟೈಪ್ ಮಾಡ್ಬಿಡ್ತಾರೆ 2 hours ಅಂತ ಸೆಟ್ ಮಾಡಿಸ್ಕೊಳ್ಳಿ. ಅವ್ರು ಹೆಂಗೆ ಸರ್, ಬೇರೆ ಕ್ಯಾರೆಕ್ಟರ್ ಮಾತಾಡುವಾಗಲೂ ಹಿಂಗೆ ಬಂದು ತಿನ್ಕೊಂಡು ಹೋಗ್ಬಿಡ್ತಾರೆ ಅವರು. ನೀವು ಕಾಮಿಡಿ ಸ್ಕೆಚಲ್ಲಿ ನೋಡಿರ್ತೀರಲ್ಲ, ಅವ್ರು ಸಿನಿಮಾ ಮಾಡೋದು ಹಂಗೆ. ಅಯ್ಯೋ, ನಮ್ದ್ರಲ್ಲಿ ಆ ಥರ ಪಂಚಸ್ ತುಂಬ ಚೆನ್ನಾಗಿ ಅಂದರೆ ಒಂಥರ ಎಲ್ಲರೂ ಸಪೋರ್ಟಿವ್ ಆಗಿದ್ರು. ಯಾರೂ ಆ ಥರ ನರ್ವಸ್ ಮಾಡಿಸೋದಾಗ್ಲಿ ಮಾಡಿಲ್ಲ. ಮಾಡ್ತೀರಾ, ಮಾಡಿ, ಆಗುತ್ತೆ ಮಾಡಿ ಅಂತ ತುಂಬ ಸಪೋರ್ಟ್ ಕೊಟ್ಟರು. ಯಾರು ಆ ಥರ ಇಲ್ಲ ಇಲ್ಲ, ನಾನು ಅವ್ರ ಹತ್ರ ಜಾಸ್ತಿ ಮಾತಾಡಕ್ಕೆ ಹೋಗಿಲ್ಲ. ಎಲ್ಲರಿಗೂ ಬಂದು ಚಾಕ್ಲೇಟ್ ಕೊಡೋರು. ನಮಗೆ ಕೊಟ್ಟಿಲ್ಲ ರೀ ಒಂದಿನ. ಅವ್ರಿಗೆ ಹೇಳಿ, ಅವ್ರಿಗೆ ಕೊಡ್ತಿದ್ರೆ. ನನ್ನ ಹತ್ರ ತುಂಬ ಅಂದರೆ ನಾನು ಸ್ವಲ್ಪ ಜಾಸ್ತಿ ತಿಂಡಿ ಪೊತ್ತಿ ನಾನು ಅವ್ರಿಗೆ ಕೊಡ್ತಾ ಇದ್ರು. ಇವ್ರು ತುಂಬಾ ಚಾಕ್ಲೇಟ್ ತಿನ್ನೋ ಆಸೆ ಎಲ್ಲ ಬೇಡ ಸರ್, ಅದು ಅವಶ್ಯಕತೆ ಇಲ್ಲ. ಚಾಕ್ಲೇಟ್ ಇಲ್ಲ, ನಾನೆಲ್ಲ ಡ್ರೈ ಫ್ರೂಟ್ಸ್ ಎಲ್ಲ ಇಟ್ಕೊಳ್ತಿದ್ದೆ. ಇವರೆಲ್ಲ ನನ್ನ ಬ್ಯಾಗ್ ಎಲ್ಲ ಕಳ್ತನ ಮಾಡ್ಕೊಂಡು ಹೋಗ್ತಾ ಇದ್ರು. ಸ್ನಾಕ್ಸ್ ಎಲ್ಲ ಇಟ್ಟಿದ್ದೆಲ್ಲ. ಇದು ಮಾತ್ರ ಹಾಕ್ಬೇಡಿ, ಸುಳ್ಳು. ಇದು ಸುಳ್ಳಲ್ಲ, ಇದು ನಿಜ. ಇದು ತುಂಬಾ ಚೆನ್ನಾಗಿತ್ತು ಸರ್. ನನ್ಗೆ ಎಕ್ಸ್ಪೀರಿಯನ್ಸ್ ಒಂಥರ ಎಲ್ಲ ಹೊಸದು. ನಂಗೆ ತುಂಬಾ ತುಂಬಾ ಚೆನ್ನಾಗಿತ್ತು. ಅರೆ ಮೇನ್ ಲೀಡು ರಾಜ್ಬಿ ಶೆಟ್ಟಿ ಅವರೇ ಆ ಥರ ಸರ್. ನೀವು ರಾಜ್ ಸರ್ ಜೊತೆ ಒಂದ್ಸಲ ನೀವು ಕೆಲಸ ಮಾಡ್ಬಿಟ್ರೆ ನಿಮ್ಗೆ ಆಟೋಮೆಟಿಕ್ ಲವ್ ಆಗ್ಬಿಡುತ್ತೆ. ನಾವು ಒಂದಿನ ನೋಡ್ತೀವಿ, ಗುರು ಈ ಮನುಷ್ಯ ಇಷ್ಟೊಂದು ಸಿಂಪಲ್ ಅಂತ, 2ನೇ ದಿನ ಇಷ್ಟೊಂದು ಡೌನ್ ಟು ಅರ್ಥ ಅಂತ. ಸರ್ ನೆಕ್ಸ್ಟ್ ಡೇ ಶಾರ್ಟ್ ಕಟ್ಟರ್ ಎಲ್ಲ ಆಲ್ಮೋಸ್ಟ್ ಬೇರೆ ಆರ್ಟಿಸ್ಟ್ಗಳು ಅಂತಾರೆ, ಒಂದು ಸಣ್ಣ ಪುಟ್ಟ ಆರ್ಟಿಸ್ಟ್ಗಳು ಕೂಡ ಕ್ಯಾರವನ್ ಇದ್ರೆ ಕ್ಯಾರವನ್ಗೆ ಹೋಗ್ಬಿಡ್ತಾರೆ ಸರ್. ಇವ್ರು ಕ್ಯಾರವನ್ಗೆ ಹೋಗಲ್ಲ.
ಯಾರೋ ಲೈಟ್ ಬಾಯ್ ಬೇಜಾರಾಗಿ ಕೂತಿರ್ತಾನೆ, ಯಾಕ್ಲಾ ಏನಾಯ್ತಲಾ ಹಿಂಗೆ ಕೂತಿದ್ಯಾ ಅಂತ. ಯಾವುದೋ ಹಳ್ಳಿಲಿ ಶೂಟ್ ಮಾಡ್ತಿದ್ದೀವಿ, ಒಂದು ಅಜ್ಜಿ ಹತ್ರ ಹೋಗ್ತಾರೆ, ಯಾಕಜ್ಜಿ ಊಟ ಮಾಡಿಲ್ವಾ, ಬೇಜಾರಾಗಿ ಕೂತಿದ್ಯಾ, ಎಲ್ಲಿ ಎಲ್ಲಡಿಕೆ ಹಾಕಲ್ವಾ ಇವತ್ತು ಅಂತಾರೆ. ಅವ್ರನ್ನ ನಾವು ಊರಲ್ಲಿ ಹುಡ್ಕೋದೇ ನಮಗೊಂದು ಟಾಸ್ಕು ಸರ್. ಆಮೇಲೆ ಯಾರೋ ಫೋನಲ್ಲಿ ಮಾತಾಡ್ತಿರ್ತಾರೆ, ಯಾರಪ್ಪ ಫೋನಲ್ಲಿ, ಅಣ್ಣ ಅಮ್ಮ ಅಣ್ಣ ಅಂತಾರೆ. ಆಮೇಲೆ ಫೋನ್ ಕಿತ್ಕೊಂಡು, ಅಮ್ಮ ಚೆನ್ನಾಗಿದ್ದೀರಾ ಅಮ್ಮ, ನಾನಮ್ಮ ರಾಜ್ಬಿ ಶೆಟ್ಟಿ ಅಮ್ಮ, ಇಲ್ಲೇ ಕೆಲಸದಲ್ಲಿದ್ದಾನಮ್ಮ, ಆರಾಮಾಗಿದ್ದಾನಮ್ಮ ಅಂತಾರೆ. ಸರ್ ಆ ಥರ ವ್ಯಕ್ತಿನೇ ಒಂಥರ ಸರ್ಪ್ರೈಸು ಸರ್, ಸರ್ಪ್ರೈಸ್ ಎಲಿಮೆಂಟ್ಸು ರಾಜ್ ಸರು. ಅವರು ಮಾತಾಡಿದ್ರು ಅಷ್ಟೇ, ಅವರೊಂಥರ ಏನೋ ತುಂಬ ತಿಳ್ಕೊಂಡಿದ್ದಾರೆ, ತುಂಬ ಹೇಳ್ತಾರೆ. ಆಮೇಲೆ ಅವ್ರಿಗೊಂದು ಗೊತ್ತು, ಇರೋ ಅಷ್ಟು ದಿನ ಎಲ್ಲರ ಜೊತೆ ನಾವು ಚೆನ್ನಾಗಿರಬೇಕು, ಖುಷಿಯಾಗಿರಬೇಕು, ಎಲ್ಲರ ಜೊತೆ ಬೆರಿಬೇಕು, ಅದೇ ಲೈಫು ಅಂತ ಅಂದ್ಬಿಟ್ಟು ಅದು ರಾಜನ ಹೆಸರಲ್ಲಿದೆ ಏನೋ ಇಲ್ಲ ವ್ಯಕ್ತಿ ಒಳಗಡೆ ಇದೆ ನಮಗೆ ಗೊತ್ತಿಲ್ಲ ಸರ್. ಅವ್ರ ಜೊತೆ ಕೆಲಸ ಮಾಡಿದೆ ನಮಗೊಂಥರ ಬ್ಲೆಸ್ಸಿಂಗ್ ಫೀಲು ಸರ್, ತುಂಬ ಖುಷಿಯಾಗುತ್ತೆ. ಕೊನೆಯದಾಗಿ ಸರ್ ಮೂವಿ ಬಗ್ಗೆ ಹೇಳಿದ್ರೆ ಆಡಿಯನ್ಸ್. ಸಿನಿಮಾ 6ನೇ ತಾರೀಕು ರಿಲೀಸ್ ಆಗ್ತಾ ಇದೆ, ರಕ್ಕಸಪುರದವಳು. ನಿಮ್ಮೆಲ್ರಿಗೂ ಎಲ್ಲ ಆಡಿಯನ್ಸ್ಗೂ ಒಂದು ನಂಬಿಕೆ ಇದೆ, ರಾಜ್ಬಿ ಶೆಟ್ಟಿ ಸರ್ ಸಿನಿಮಾ ಅಂದರೆ ಒಂದು ಕಂಟೆಂಟ್ ಇರುತ್ತೆ, ಅವರೆಲ್ಲೂ ಬೇಜಾರು ಮಾಡಲ್ಲ, ಯಾರಿಗೂ ಸಿನಿಮಾಯಿಂದ ಏನು ಡಿಸಪಾಯಿಂಟ್ ಮಾಡಲ್ಲ ಅಂತ ಅಂದ್ಬಿಟ್ಟು ಆ ನಂಬಿಕೆ ನಾವು ಮತ್ತೆ ಈ ಸಿನಿಮಾದಲ್ಲಿ ನಾವು ಉಳಿಸ್ಕೊತಾ ಇದ್ದೀವಿ. ರಕ್ಕಸಪುರದವಳು ಇದೇ 6ನೇ ತಾರೀಕು ರಿಲೀಸ್ ಆಗ್ತಾ ಇದೆ, ಎಲ್ಲರೂ ಬಂದು ನೋಡಿ. ನಮ್ಮ ಸಿನಿಮಾ ಖಂಡಿತ ನಿಮಗೆ ಇಷ್ಟ ಆಗುತ್ತೆ. ಎಸ್ಪೆಷಲಿ ಸಸ್ಪೆನ್ಸ್ ಥ್ರಿಲ್ಲರು, ಬೇರೆ ಬೇರೆ ಜಾನರ್ಗಳು ಅದನ್ನು ಇಷ್ಟಪಡೋರಾಗಿರ್ಬೋದು, ತುಂಬ ಮ್ಯೂಸಿಕಲಿ ನೀವು ಇಷ್ಟಪಡೋರಾಗಿರ್ಬೋದು, ಅವ್ರಿಗೆಲ್ಲ ಸಿನಿಮಾ ತುಂಬ ಇಷ್ಟ ಆಗುತ್ತೆ. ಸಿನಿಮಾ ಲವರ್ಸ್ಗೋಸ್ಕರನೇ ಈ ಸಿನಿಮಾ. ಥ್ಯಾಂಕ್ ಯು. ಆಲ್ ದಿ ಬೆಸ್ಟ್ ಸರ್ ಇಡೀ ಟೀಮ್ಗೆ. ಥ್ಯಾಂಕ್ ಯು ಸರ್.